ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿದುರ ವಾಪಸ್ ಬಂದ. ಧೃತರಾಷ್ಟ್ರರಾಜನಿಗೆ ಭಾರಿ ಸಮಾಧಾನ ಆಯಿತು, ಸಂತೋಷ ಆಯಿತು. ಮುಂದೇನಾಯಿತು ಅಂತ ಹೇಳ್ತಾರೆ. ದುರ್ಯೋಧನಾದಿಗಳಿಗೆ ಮಾತ್ರ ಭಾರಿ ದುಃಖ ಆಯಿತು. ಅಮರ್ಷ ತಡಿಲಿಕ್ಕಾಗದೇನೆ ಸಂಕಟಪಟ್ಟು ವಿವೇಶ ಧರ್ಮಾತ್ಮವತಾಂ ವರಿಷ್ಠ ಸನ್ಮಾನ್ಯ ಹಂತುಂ ಪಾಂಡವಾನಾಮುತೈಕಂ ಛನ್ನೋಪಧೇದೇವ ಸಸೂತಜಾಯಯುಃ ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ. ಆಗ ಒಂದು ಯೋಚನೆ ಮಾಡಿದ್ರು. ಸಮ್ಮಂತ್ರ್ಯ, ಹೆಸರಿಗೆ ಸಮ್ಮಂತ್ರ, ಮಂತ್ರಾಲೋಚನೆ ಮಾಡಿದರು ಅಂತ. ಸಮ್ಮಂತ್ರ್ಯ ಆ್ಯಕ್ಚುಲಿ ದುರ್ಮಂತ್ರ, ಅದು ಸನ್ಮಂತ್ರ ಅಲ್ಲ. ಏನು ವಿಚಾರ ಇತ್ತು? ಪಾಂಡವಾನಾಂ ಉತ ಏಕಂ ಹಂತು. ಈಗ ವನದಲ್ಲಿ ಇದ್ದಾರೆ ಪಾಂಡವರು, ಸೈನ್ಯ ಗಿನ್ಯ ಏನೂ ಇಲ್ಲ. ಅದ್ಮೇಲೆ ಯುದ್ಧಕ್ಕೆ ಹೋಗೋದು, ಹೋಗ್ಬಿಟ್ಟು ಒಬ್ಬರನ್ನಾರು ಕೊಲ್ಲಬೇಕು ಪಾಂಡವರಲ್ಲಿ. ಪಾಂಡವಾನಾಂ ಉತ ಏಕಂ ಹಂತು ಛನ್ನೋಪಥೇನೈವ, ಅದು ಡೈರೆಕ್ಟ್ ಆಗದೆ ಹೋದ್ರೆ ಮೋಸದಿಂದ ಆದರೂ ಕೊಂದು ಬಿಡೋದು. ಛನ್ನೋಪಥೇನೈವ ಅಂಥೇಳಿ ಸಸೂತಜಾಯಯು. ಸಸೂತಜಾಯಯು, ಸೂತಜ ಯಾರೋ? ಕರ್ಣನ ಸಮೇತವಾಗಿ ಅವರೆಲ್ಲ ಹೊರಟು. ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ. ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ. ತಕ್ಷಣನೇ ಯಾರು? ವೇದವ್ಯಾಸ ದೇವರು. ಯಾರವರು? ಸಮಸ್ತ ಲೋಕಾಂತರಾತ್ಮ. ಇವರು ಅಂದ್ಕೊಂಡಿದ್ದು ಹೇಗೆ ಗೊತ್ತಾಯಿತು? ಸಮಸ್ತ ಲೋಕ ಅಂತರಾತ್ಮ, ಸಮಸ್ತ ಲೋಕಗಳಿಗೆ ಅಂತರಾತ್ಮರಾಗಿರ್ತಕ್ಕಂಥವು. ಪರಮೇಶ್ವರೇಶ್ವರ, ಪರಮೇಶ್ವರ ಈಶ್ವರ, ಪರಮೇಶ್ವರರಿಗೂ ಈಶ್ವರ, ಅಷ್ಟು ಶ್ರೇಷ್ಠ ಅಂತಹ ವೇದವ್ಯಾಸ ದೇವರು. ತೇಷಾಂ ಗಮನಂ ವಿಜ್ಞಾಯ, ಅವರ ರೀತಿಯಾದ ಗಮನವನ್ನು ತಿಳ್ಕೊಂಡು ವ್ಯಾಸೋಭಿಗಮ್ಯ ವದದಾಂಬಿಕೇಯಂ ನಿವಾರಯಶ್ವೇವ ಸುತಂ ತವೇತಿ ಅವಾಪ್ಯಮರ್ಥ ಪಾರ್ಥಾನ್ ಎಲ್ಲ ಹೋಯ್ತದೆ. ಅಯಮದ್ಯ ಹಂತ್ ಮೃತ್ಯುಂ ಸಹಾನುಬಂಧೋ ಗಮಿತಾ ಹಿ ಅಸಂಶಯಂ. ವ್ಯಾಸಃ ಅಭಿಗಮ್ಯ ಅಬದತ್ ಆಂಬಿಕೇಯಂ ನಿವಾರಯ ಆಶು ಏವ ಸುತಂ ತವ ಇತಿ ಅವಾಪ್ಯ ಪಾರ್ಥಾನ್ ಅಯಂ ಅದ್ಯ ಮೃತ್ಯುಂ ಸಹಾನುಬಂಧಃ ಗಮಿತಾ ಹಿ ಅಸಂಶಯಂ. ಇಷ್ಟೆಲ್ಲ ಹೇಳಿದರು. ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ ವ್ಯಾಸಃ ಅಂಥೇಳಿ ಅಭಿಗಮ್ಯ ಅಲ್ಲಿಗೆ ಬಂದರು. ಇನ್ನೇ ಹೊರಟು ನಿಂತಿದ್ದಾರೆ, ಅಲ್ಲಿ ಬಂದರು ಇವರು. ಅವದ ಅಂಬಿಕೆ, ಇವ್ರ ಜೊತೆ ಮಾತಾಡಲಿಲ್ಲ, ಅವ್ರ ಜೊತೆ ಮಾತಾಡಿದರು. ಅಂಬಿಕೆಯಂ ಅವತತ್. ಅಂಬಿಕೆಯ ಯಾರು? ಅಂಬಿಕೆಯ ಮಗ ಅಂಬಿಕೆ, ರಾಧೆಯ ಮಗ ರಾಧೇಯ, ಅಂಬಿಕೆಯ ಮಗ ಅಂಬಿಕೆಯ, ಧೃತರಾಷ್ಟ್ರನಿಗೆ. ನಿವಾರಯಾಶ್ವೇವ, ನೋಡು ತವ ಸುತಂ, ನಿನ್ನ ಮಗ ಹೊರಟಿದ್ದಾನೆ, ಅವನನ್ನು ಆಶು ಕೂಡಲೇ ನಿಲ್ಲಿಸು, ಹೋಗೋದನ್ನು ನಿಲ್ಲಿಸೀಗ ಅಂಥೇಳಿ. ಯುದ್ಧಕ್ಕೆ ಹೊರಟಿದ್ದಾರೆ ಪಾಂಡವರ ಮೇಲೆ. ಯುದ್ಧ ಏನು ಮೋಸದಿಂದ ಹೊಡಿಲಾಗ್ತದೆ. ಇದು ಸೈನ್ಯ ಇದ್ದರೆ ಯುದ್ಧಪ್ಪ, ಸೈನ್ಯನೇ ಇರೋಲ್ಲ. ಅದಕ್ಕೇನು ಮಾಡಬೇಕೀಗ? ಅವಾಪ್ಯ ಪಾರ್ಥಾನ್ ಬಿಡಿಸಿದ್ರು. ಯಾತಕ್ಕೆ ಬಿಡಿಸಿದ್ರು ಅಂತ ಪ್ರಶ್ನೆ ಆಯಿತು. ಪಾಂಡವರು ಸೇವ್ ಮಾಡ್ಲಿಕ್ಕೆ ಬಿಡಿಸಿದ್ರಾ? ಅಲ್ಲ, ಇವನು ಸೇವ್ ಮಾಡ್ಲಿಕ್ಕೆ ಬಿಡಿಸಿದ್ರು. ಯಾತಕ್ಕೆ? ಹೊಡೆದಾಗಿ ಬಿಡಿದೆ. ಅವ್ರಿಗೆ ಸೈನ್ಯ ಇನ್ನೂ ಬೇಕಿಲ್ಲ, ಗೊತ್ತಾಯ್ತಾ? ಭೀಮಸೇನೆ ಮಧ್ಯೆ ಎರಡು ಕೈಗಳು ಸಾಕು ಅಂತ ಹೇಳಿರೋದ್ರಿಂದ ಇವರು ಸಾಯಬಾರ್ದು. ಇವತ್ತು ಯಾಕೆ ಮುಂದೆ ಸಾಯ್ಬೇಕು, ಈಗ ಸಾಯಬಾರ್ದು. ಮುಂದಿದ್ದು ಬೇಕಾಷ್ಟು ಅವ್ರು ಪಾಪವೃತ್ತಿ ಆಗಬೇಕಾಗಿದೆ. ಅವಾಪ್ಯ ಪಾರ್ಥಾನ್ ಅಯಮದ್ಯ ಮೃತ್ಯುಂ ಸಹಾನುಬಂಧವ ಗಮಿತಾ ಹಿ ಅಸಂಶಯಂ. ಅದು ಹೇಳೇ ಬಿಡ್ತಾರೆ ಬಾಯಿ ಬಿಟ್ಟು ಧೃತರಾಷ್ಟ್ರ. ಇವನು ಅವಾಪ್ಯ ಪಾರ್ಥಾನ್, ಪಾಂಡವರ ಮೇಲೆ ಹೋದರೆ ಅದ್ಯ ಈಗಲೇ ಮೃತ್ಯುವನ್ನು ಸಹಾನುಬಂಧ ಗಮಿತ, ತನ್ನ ಬೋಧವರೆಲ್ಲ ಹೋಗ್ಬಿಡ್ತಾರೆ, ಯಾರು ಬರೋದೇ ಇಲ್ಲ. ಗಮಿತಾ ಹಿ ಅಸಂಶಯ, ಬಗ್ಗೆ ಸಂಶಯನೇ ಮಾಡಬೇಡ. ಪಾಂಡವರು ಈ ಸಮಯದಲ್ಲಿ ಸೈನ್ಯ ಇಲ್ಲ, ಹಾಗೆ ತಿಳ್ಕೊಳಕ್ಕೆ ಹೋಗಬೇಡ. ಅವರ ಶಕ್ತಿ ಸಹಜವಾದದ್ದು. ಇವನು ಕೊಂದು ಹಾಕ್ತಾರೆ. ಸಹಾನುಬಂಧ, ಸಪುತ್ರ ಮಿತ್ರವಾದಿದ್ದೆ.
ಅನುಬಂಧ ಸಮೇತನಾಗಿ ಸಾಯ್ತಾನೆ. ಇದನ್ನೆಲ್ಲ ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ ಅಂದರೆ, ದುಷ್ಟನನ್ನು ಒಬ್ಬನ್ನೇ ಕೊಲ್ಲೋದಿಲ್ಲ, ಯಾವಾಗಲೂ ಹೇಗೆ ಮಾಡ್ತಾರೆ, ಪರಿವಾರ ಸಮೇತ ಕೊಲ್ತಾರೆ. ಅನೇಕ ಏನು ತಿಳ್ಕೊಳ್ತಾರೆ, ಇವ್ರು ಸೇಫಾಗಿದ್ದಾರೆ ಆದರೆ ಸರಿ ಇದ್ದಾನೆ, ಅಲ್ಲ, ಇನ್ನೂ ಅವನಿಗೆ ಕೇಳೋಕ್ಕಾಗ ತುಂಬ ಬಾಕಿ ಇದೆ, ಆಮೇಲೆ ಹೊಡಿತಾರೆ ಅಂತ ಅರ್ಥ. ಅನೇಕರು ಅಷ್ಟೇ ಅಂತ ತಿಳ್ಕೊಂಡು ಇನ್ನೊಂದು ಹಸಿರು ಮೋಹನ ಆದಾಗತ್ತೆ. ಅದರಿಂದ ಇಷ್ಟು ಸುಖವಾಗಿದ್ದಾನಲ್ಲ ಇವನು, ನಾವು ಹೀಗೆ ಇರಬೇಕು ಅಂಥೇಳಿ ಕೆಲವರಿಗೆ ಪ್ರಚೋದನೆ ಸಿಗುತ್ತೆ. ಅದಾಗಬಾರ್ದು. ಅವ್ರು ಯೋಗ್ಯರಿಗೆ ಅದಾಗಬೇಕು, ಯೋಗ್ಯರಿಗೆ ಹೀಗಾಗಬೇಕು. ಅಸಂಶಯಂ ಇತೀರಿತೇ ತೇನ ನಿವಾರಯೇತಿ ಪ್ರೋಕ್ತೋ ಹರಿಪ್ರಾಹನ ಸಂವದೇತೈ ಮೈತ್ರೇಯ ಆಯಾಸ್ಯತಿ ಸೋಪಿ ವಾಚಂ ಶಿಕ್ಷಾರ್ಥಮೇತೇಷು ಅಭಿಧಾಸ್ಯತೀಹ. ಇತೀರಿತೇ ತೇನ ನಿವಾರಯ ಇತಿ ಪ್ರೋಕ್ತಃ ಹರಿಃ ಪ್ರಾಹ ನ ಸಂವದೇ ತೈಃ ಮೈತ್ರೇಯಃ ಆಯಾಸ್ಯತಿ ಸಹ ಅಪಿ ವಾಚಂ ಶಿಕ್ಷಾರ್ಥಂ ಏತೇಷು ಅಭಿಧಾಸ್ಯತಿ ಇಹ. ಇತಿ ಈರಿತೆ ವೇದವ್ಯಾಸರು ಹೇಳ್ತಿರ್ಲಿಕ್ಕೇನೆ ಧೃತರಾಷ್ಟ್ರ ಕೇಳಿಕೊಂಡ. ತೇನ ನಿವಾರಯೇತಿ ಪ್ರೋಕ್ತಃ ಹರಿಪ್ರಾಹ, ಅವಾಗ ಹೇಳಿ ನೀವೇ ನಿಲ್ಲಿಸ್ಬಿಡಿ ಅಂತ ಹೇಳಿದ ಧೃತರಾಷ್ಟ್ರ. ನಾನು ಹೇಳಿದ ನೀವೇ ಹೇಳಿಬಿಡಿ ವೇದವ್ಯಾಸರಿಗೆ ಹೇಳಿದೆ. ಗೊತ್ತಾ, ನೀವು ಯಾರು, ನೀವೀಗ ಲೋಕದೃಷ್ಟಿಯಲ್ಲಿ ತಾತ ಗೊತ್ತಾನೆ, ಇವ್ರ ಮಕ್ಕಳ ತಂದೆ, ಅವರ ಮೊಮ್ಮಕ್ಕಳಿದ್ದಾಗ ನೀವೇ ಹೇಳಿಬಿಡಿ, ಮತ್ತು ನೀವು ಸಮರ್ಥರು ಹೇಳೋದಕ್ಕೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಮಾತಿದೆ. ಪ್ರೋಕ್ತಃ ಹರಿಪ್ರಾಹ ನ ಸಂವದೇತೈ. ವೇದವ್ಯಾಸ ಹೇಳಿ ನಾನು ಜೊತೆ ಮಾತಾಡೋದಿಲ್ಲ, ವೆರಿ ಇಂಪಾರ್ಟೆಂಟ್. ಅಯೋಗ್ಯರ ಜೊತೆಗೆ ಶಾಸ್ತ್ರ ಗ್ರಂಥಗಳು ವೇದವ್ಯಾಸರು ಮಾತಾಡೋದಿಲ್ಲ, ಅವ್ರ ಗ್ರಂಥಗಳು ಮಾತಾಡೋದಿಲ್ಲ. ನನ್ನ ಅರ್ಥ ಏನೋ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಡೈರೆಕ್ಟ್ ಹೇಳೋದಿಲ್ಲ. ಆದ್ದರಿಂದ ತಿಳಿಬೇಕು ಅಂತ ಉದ್ದೇಶ ಅವರಿಗಿಲ್ಲ. ಎಲ್ಲರೂ ಭಾಗವತ ಓದಬೇಕು ಅಂತ ವೇದವ್ಯಾಸರು ಬರೋದಿಲ್ಲ. ಯಾರು ಓದಬೇಕು? ಯೋಗ್ಯರು. ಎಲ್ಲರೂ ಮೆಡಿಕಲ್ ಓದಬೇಕು ಅಂತ ಮಾಡೋದಿಲ್ಲ, ಎಲಿಜಿಬಿಲಿಟಿ ಇದ್ದವ್ರು. ಸೊ ಎಲ್ಲರೂ ಶಾಸ್ತ್ರ ಕೇಳೋಕ್ಕೋಸ್ಕರ ಬರೆದಿದ್ರೆ ಎಲ್ಲರೂ ಕೇಳ್ತಿದ್ರು. ಹಾಗೆ ಮಾಡಲಿಲ್ಲ. ಯೋಗ್ಯತೆ ತಕ್ಕಂತೆ ಫಲ ಕೊಡಬೇಕು, ನಿಷ್ಪಕ್ಷಪಾತಿಯಾಗಿರ್ಬೇಕು ದೇವರಾದ್ದರಿಂದ ಹೇಳಿದರು, ನಾನು ಮಾತಾಡೋದಿಲ್ಲ. ಇದರ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ದೊಡ್ಡವರು ಮಾತಾಡೋದಿಲ್ಲ ಏನರ್ಥ? ಯೋಗ್ಯತೆ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತ. ಕಳ್ಕೊಳ್ಳೋಕೆ ಹೋಗ್ಬಾರ್ದು, ಭಾಳ ದೊಡ್ಡ ಲಾಸ್ ಅದು. ನ ಸಂವದೇ ತೈಹಿ ಅದೊಂದು ಮಾತು ಹೇಳ್ತಾರೆ, ದೊಡ್ಡವ್ರು ಮಾತಾಡೋದಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂದರೆ ಅಶಸ್ತ್ರ ವಧ ಇದ್ದ ಹಾಗೆ, ಅಂದರೆ ಶಸ್ತ್ರಾಸ್ತ್ರ ಇಲ್ಲದ ಕೊಂದು ಹಾಕಿದ ಲೆಕ್ಕ ಅಂತ ಅರ್ಥ. ಅಷ್ಟು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ವೇದವ್ಯಾಸರಿ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂದು ವೇದವ್ಯಾಸ ಮಾತಾಡಾಗಿರ್ಬೇಕೆ ಹೊರತು ಮಾತಾಡ್ದಾಗಿರಬಾರ್ದು. ಯಾವಾಗ ಮಾತಾಡ್ತಾರೆ ಅವರು? ಅಥಾತೋ ಬ್ರಹ್ಮ ಜಿಜ್ಞಾಸ, ಅವೆಲ್ಲ ಅರ್ಹತೆ ಇರಬೇಕು, ಎಲಿಜಿಬಿಲಿಟಿ ಇರಬೇಕು. ಮೈತ್ರೇಯ ಆಯಾಸ್ಯತಿ ಸೋಪಿ ವಾಚಂ, ಆದರೆ ನೀನು ಕೇಳಿದ್ದೆ ಆದ್ದರಿಂದ ನಾನು ಹೇಳೋದಿಲ್ಲ, ಶಿಷ್ಯರ ಕೈಯಲ್ಲಿ ಹೇಳಿಸ್ತೇನೆ ಅಂತ ಹೇಳ್ತಾರೆ. ಮೈತ್ರೇಯ ವೇದವ್ಯಾಸರ ಶಿಷ್ಯ, ಆತನಲ್ಲಿ ಕಳಿಸ್ಕೊಡ್ತೇನೆ. ವಾಚಂ ಶಿಕ್ಷಾರ್ಥಮೇತೇಷು, ಅವರಿಗೆ ತಿಳುವಳಿಕೆ ಬರೋದಕ್ಕೋಸ್ಕರ ಹೇಳ್ತಾರೆ. ಅವ್ರದ್ದೇನು ಲೋಕಲಕ್ಷಣಕ್ಕೆ ಹೊರತು ಅವ್ರು ಬದಲಾಗಲ್ಲ ಅಂತ ಗೊತ್ತು, ಬದಲಾಗೋದಿಲ್ಲ. ಎಫರ್ಟ್ ಹಾಕಲಿಲ್ಲ ಅಂತ ಆಗಬಾರ್ದು. ಅವ್ರು ಎಷ್ಟೇ ಅಯೋಗ್ಯ ದಡ್ಡ ಅಂತ ಆಗಿದ್ರು ಕೂಡ ಕ್ಲಾಸಿಂದ ಕಳಿಸ್ಬಾರ್ದು. ಸಮಯ ಬಂದಾಗ ಹೋಗ್ತಾರೆ. ಅವನು ಈಗಲೇ ಕಳಿಸಿರೋ ಮೇಲೆ ಹಾಕ್ತಾರೆ. ಅದಕ್ಕೋಸ್ಕರ ಅವ್ರು ಬರ್ತಾರೆ. ಅವ್ರು ಹೇಳ್ತಾರೆ ಶಿಕ್ಷಾರ್ಥಮೇತೇಷು ಅಭಿಧಾಸ್ಯತೀಹ, ಅಭಿಧಾಸ್ಯತೀಹ ಅವ್ರು ಹೇಳ್ತಾರೆ. ಕೇಳಿದರೆ ಸರಿ, ಇಲ್ಲವರೆ ಹಾಳಾಗ್ತಾರೆ ಅಷ್ಟೇ. ಇಷ್ಟು ಹೇಳಿದ್ರು. ಇದ್ರ ಏನಾಯ್ತು ಈಗ? ದೊಡ್ಡವರು ಕೆಲಸ ಮಂತ್ರಾಕ್ಷತೆಯಲ್ಲೂ ಕೊಡೋದಿಲ್ಲ. ಏನು ಮಾಡ್ತಾರೆ ಅವರು? ಇನ್ನೂರ ಮೂಲಕ ಕೊಡಿಸ್ತಾರೆ. ಕೆಲವರಿಗೆ ಡೈರೆಕ್ಟ್ ಕೊಡ್ತಾರೆ. ಡೈರೆಕ್ಟ್ ಇಸ್ಕೊಳ್ಳೋದು ಭಾರಿ ಪುಣ್ಯ. ಆದರೆ ಆ ರೀತಿ ಕೊಟ್ಟರು ಚೂರು ಏನೋ ಒಂದು ಉದ್ದೇಶ ಇದೆ ಅಂತ ಅರ್ಥ. ಏನೂ ಕೊಡದೆ ಹೋದರೆ ಅದು ರಿಜೆಕ್ಟ್, ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ಅರ್ಥ ಮಾಡ್ಕೊಂಡು ಯಾವಾಗಲೂ ಕೂಡ ಅನುಗ್ರಹ ಅಂದ್ರೆ ಅದು. ಆಗಲ್ಲ. ಯಾಕೆ ಅವ್ರು ಹೇಳಿದ್ರೆ ಏನಾಗುತ್ತಾಗ? ಡೈರೆಕ್ಟ್ ಕೊಡೋದಕ್ಕೂ ಇದು ಕೊಡೋದು ಏನು ವ್ಯತ್ಯಾಸ ಇರುತ್ತೆ. ಬದಿರಿಗೆ ಹೋಗ್ಬಿಡ್ತಾರೆ. ನಾವೆಲ್ಲ ಓದಿ ಅಂತ ತಿಳ್ಕೊಂಡ್ಬಿಡ್ತೀವಿ. ನಾವೀಗ ಬದಿರೋ ಪ್ರಸಾದ ತಂದು ಕೊಡ್ತಾರೆ. ಈಗ ಪ್ರಸಾದ ಕೊಟ್ಟ ಮಾತ್ರಕ್ಕೆ ಏನಂತ ಆಗೋದಿಲ್ಲ. ಈಗ ನಾವು ಓದಿ ಅಂತ ಆಗೋದಿಲ್ಲ. ನಾವೇ ಹೋಗೋದು ಬೇರೆ, ಇನ್ನೊಬ್ಬರ ಮೂಲಕ ಪ್ರಸಾದ ಪಡೆಯೋದು ಬೇರೆ. ಆ ದೃಷ್ಟಿಯಿಂದ ನೇರ ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಆನ್ಲೈನ್ಗೂ ಹಾಗೇನೇ. ಈಗ ಆನ್ಲೈನ್ ಅನ್ನೋದು ಯಾವಾಗದು ತಪ್ಪು ಅಂತಲ್ಲ, ಆದರೆ ವಿನಾಕಾರಣ ಮಾಡಿದ್ರೆ ತಪ್ಪು. ಅದಕ್ಕೊಂದು ಕಾರಣ, ಏನೋ ಒಂದು ಕಾರಣ ಇರಬೇಕು. ಕಾರಣ ಇಲ್ಲದೆ ಸೋಮಾರಿ ಥರ ಇತ್ಯಾದಿಗೆ ಆಗಬಾರ್ದು. ತುಂಬ ಈಗ ರೇಸ್ ಫ್ಯಾಷನ್ ಎಲ್ಲ ಎಡ್ಸೋದ್ರೆ ಹೇಳ್ತಿರ್ತಾರೆ, ಯಾರು ಬರೋದೇ ಇಲ್ಲ. ಗೊತ್ತಾಯ್ತು? ಹೌದಂತ ಅದು ಹೇಳಿದರು. ತುಂಬ ಕಡೆಗೆ ಹಾಗಾಗಿದೆ. ಪ್ಯಾಕೇಜ್ ಅದು ಎರಡು ಆಯ್ತು ಅದರಲ್ಲಿ. ಒಂದು ಆನ್ಲೈನ್, ಕೆಲವರು ಬಿಟ್ಟರು, ಕೆಲವರು ಹೋಯ್ತು ಡಿಸ್ಕಂಟಿನ್ಯೂ ಹೊಟ್ಟೆ ಬಿಡುತ್ತೆ ಎಂದು ಅವಕಾಶ ಕೊಡುವ. ಹೌದು, ಆ ಕ್ವಾಲಿಟಿ ಹೋಗುತ್ತೆ. ಇವರಿಗೆ ಅದು ಟ್ರೆಂಡ್ ಹೋಗುತ್ತೆ. ಹೋಗಿ ಬರೋದ್ರಲ್ಲಿ ಒಂದು ಅನೇಕ ಮಹತ್ವ ಇದೆ. ಹೋಗಿ ಬರೋದಕ್ಕೆ ಒಂದು ಪುಣ್ಯ ಇದೆ, ಗೊತ್ತಾಯ್ತಾ? ಆ ಪುಣ್ಯ ಮಿಸ್ ಮಾಡ್ಕೋತಾರೆ. ಅರ್ಥ ಆಯ್ತಾ? ಜೊತೆಗೆ ಡೈರೆಕ್ಟ್ ಇದ್ದಾಗ ಇರೋ ಎಫೆಕ್ಟ್ ಇರೋದಿಲ್ಲ. ಎಷ್ಟೇ ಹೇಳಿದ್ರು ಕೂಡ ತೀರ್ಥ ನೀವು ತಗೊಳ್ಳಿ ಅನ್ನೋದಕ್ಕೆ ಕೊಡ್ತೀವಿ. ಎಷ್ಟು ವ್ಯತ್ಯಾಸ ಇದೆ ಈಗ.
ತಾವೇ ತೊಗೊಳೋದಕ್ಕೆ ಇವಾಗ ತುಂಬ ವ್ಯತ್ಯಾಸ ಇದೆ. ಯಾವುದೋ ಒಂದು ಮಾತಾಡೋದಕ್ಕೂ ಬರೆಯೋದಕ್ಕೂ ಡಿಫರೆನ್ಸ್ ಇದೆ. ಬರವಣಿಗೆಗೆ ಒಂದು ಮಿತಿ ಇದೆ, ಹೇಳೋದಕ್ಕೆ ಹೆಚ್ಚು ಹೇಳ್ಬೋದು. ಇವೆಲ್ಲ ದೃಷ್ಟಿಯಲ್ಲಿ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ಆಪತ್ಕಾಲ ನಿರ್ವಾಹ ಎಲ್ಲ ತಪ್ಪಲ್ಲ, ಅದು ಯಾವುದೇ ರೀತಿ ಆಗ್ತದೆ, ಸಾಮೂಹಿಕ ಇರ್ಬೋದು, ವೈಯಕ್ತಿಕ, ಅದು ಬೇರೆ ಮಾತು. ಅದೇ ಒಂದು ಏನಾಗಬಾರ್ದು, ಟ್ರೆಂಡ್ ಆಗಬಾರ್ದು. ಮತ್ತು ಟ್ರೆಂಡ್ ಆಗಿದೆ, ಅದು ಡೇಂಜರ್ ಅಂತ ಗೊತ್ತಾಯ್ತಾ. ಅದು ಹೋಗಲೇಬೇಕಾಗಿ ಮತ್ತು ಹೋಗೋರು ಬಿಡಿಸೋರಿದ್ದಾರೆ, ಮಾಡಬಾರ್ದು. ಯಾಕೆ ಹೋಗ್ತೀವಿ ಆರಾಮಾಗಿ ಕೂತ್ಕೊಂಡು ಕೇಳೋದು ಕೇಳೋದು. ಅವ್ರು ಕುತ್ಕೋತಾರೆ ಅಷ್ಟೇ, ಕೇಳೋದಿಲ್ಲ, ಕೊಡೋದಾಗ್ತದೆ, ಅವತ್ತು ಕೇಳೋದಿಲ್ಲ. ಮತ್ತು ಗಮನ ಇರೋದಿಲ್ಲ ಆಗ. ಮತ್ತೆ ಯಾರೋ ಒಂದು ನಿಲ್ಲಿಸ್ಬಿಡ್ತಾರೆ ನನಗೆ ಬರೋದಿಲ್ಲ. ಅಲ್ಲಂದ್ರೆ ಎಲ್ಲರೂ ಗುರು ಶಿಷ್ಯ ಭಾವನೆ ಇರ್ತಿರ್ಲಿಲ್ಲ. ಮೊದಲಿಂದ ಆಶ್ರಮದಲ್ಲಿ ಯಾರೂ ಕಲಿತಿರಲಿಲ್ಲ. ಇವತ್ತಿನ ಎಜುಕೇಷನ್ ಯಾತಕ್ಕೆ ಹಿಂದಿನ ಎಜುಕೇಷನ್ ಮ್ಯಾಚ್ ಆಗೋದಿಲ್ಲ ಅಂದರೆ 90% ಎಲ್ಲ ಏನಿದು ಎದುರಿಗೆ ಆಗುತ್ತೆ ನಿಜ, ಬಟ್ ಅಲ್ಲೇ ವಾಸ ಮಾಡೋದಿಲ್ಲ. ಆ ಕ್ಲಾಸ್ ಹೋದ್ರೆ ಮುಗಿದೋತು ಅಷ್ಟೇ, ಮತ್ತೆ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಅಲ್ಲಿ ಹಾಗಲ್ಲ, ಅಲ್ಲೇ ಇರಬೇಕು ಅವ್ರು. ಮತ್ತು ಆದ್ದರಿಂದ ಎಷ್ಟು 12 ವರ್ಷ ಅಲ್ಲೇ ವಾಸ ಮಾಡಬೇಕು, ಮನೆಗೆ ಹೋಗಾಗಿಲ್ಲ, ಮತ್ತು ರಜೆಗಳೇ ಇಲ್ಲ ಅದಕ್ಕೆಲ್ಲ. ಅಂಥ ವ್ಯವಸ್ಥೆ ಇತ್ತು. ಈ ರಜೆಗಳಾದ್ರೆ ರಜೆನೂ ಕೊಡ್ತಿರ್ಲಿಲ್ಲ. ಅಲ್ಲಿ ಹೋದಾದ್ರೆ ಮತ್ತೆ ಬರೋದು ಹೇಳಿ ಬಂತ ಶ್ವೇತಕೇತು ಹೋಗಿ ಬಂದಲ್ಲ, 12 ವರ್ಷ ಭಾರಿ ಪಂಡಿತ ಅಂತಾನೆ ವಾಪಸ್ ಬಂದ. ಆದರೆ 12 ವರ್ಷ ಅದಕ್ಕೆ ಅವರಿಗೆ ಸೂತಕಾಗಿತ್ತು ಏನಿಲ್ಲ ಅವರಿಗೆ. ಯಾತಕ್ಕೆ ತಿರ್ಸ್ಲೇಬೇಕು. ಕಾಡಲ್ಲ ಎಲ್ಲೋ ಇರ್ತಾರೆ ಒಂದು ಕಡೆಗೆ. ಅವ್ರು ಹೋಗಿ ಹೇಳಬಾರ್ದು, ಹೇಳಿದ್ರೆ ಸೋತು ಬರೋದೇ ಇಲ್ಲ ಅವರಿಗೆ. ಇದೆಲ್ಲ ಯೋಚನೆ ಮಾಡಿದರೆ ಅದ್ರ ರೀತಿಯೇ ಬೇರೆ. ಅಂತ್ಯವಾಸಿ ಅಂತ ಹೇಳ್ತಾರೆ ಅದಕ್ಕೆ. ಶಿಷ್ಯರಿಗೆ ಅಂತ್ಯವಾಸಿ ಅಂದ್ರೇನೋ, ಅಂತ್ಯವಾಸಿ ಹತ್ತಿರದಲ್ಲಿರೋರು ಅಂತ. ಅಂತ್ಯವಾಸಿಗಳು ಇವತ್ತು ದೂರೇವಾಸಿಗಳು, ದೂರದಲ್ಲಿದ್ದರೆ ವಾಸಿ ಅಂತ ಆಗಿಬಿಟ್ಟಿದೆ. ಹಾಗಾಗಬಾರ್ದು, ಹತ್ತಿರದಲ್ಲಿರಬೇಕು. ಅದು ವೇದವ್ಯಾಸ ಏನು ಮಾಡಿ, ನಾನು ಡೈರೆಕ್ಟ್ ಹೇಳೋದಿಲ್ಲ. ಮೈತ್ರೇಯ ಆಯಾಸ್ಯತಿ, ನಮ್ಮ ಶಿಷ್ಯರನ್ನು ಕಳಿಸ್ತೇನೆ, ಆದರೆ ಕ್ವಾಲಿಟಿ ಇರೋದಿಲ್ಲ. ಆದ್ದರಿಂದ ನ್ಯಾಚುರಲಿ ಮಾತು ಕೇಳೋದಿಲ್ಲ. ಪಾಚಂ ಶಿಕ್ಷಾರ್ಥಂ ಯತೇಷು ಅಭಿಧಾಸ್ಯತೀಹ, ಅವ್ರಿಗೂ ಗೊತ್ತು. ಹೌದು ಅದಕ್ಕೆ ಅದೇ ಇದು ಅಪ್ಲಿಕಬಲ್ ಅದು. ಯಾಕೆಂದ್ರೆ ಅವ್ರಿಗೆ ಕೇಳೋ ಇಚ್ಛೆನೇ ಇಲ್ಲ ಫಸ್ಟ್ ಅವ್ರಿಗೆ. ನಾ ಪೃಷ್ಟ ಕಶ್ಚಿತ್ ಬ್ರೂಯಾತ್ ನಾಪಿ ಅನ್ಯಾಯೇನ ಪೃಚ್ಛತಃ. ಎರಡು ಮಾತಿದೆ, ಇಷ್ಟು ಮಾತ್ರ ಕೇಳಿರ್ತಾರೆ. ನಾ ಅಪೃಷ್ಟ, ಕೇಳದೆ ಹೋದಾಗ ಯಾರಿಗೂ ಹೇಳ್ಬೋದು. ಯಾರು ಉದ್ದಕ್ಕೆ ಟೈಮ್ ಹೇಳ್ಕೊತೋದ್ರೆ ಹುಚ್ಚ ಅಂತ ಕರೀತಾರೆ. ಕೇಳ್ತಾರೆ ಹೇಳ್ತಾರೆ, ಅವಾಗ ಸರಿ. ಉದ್ದಕ್ಕೆ ಹೇಳ್ಕೊತ ಹೋದರೆ ಪ್ರಸಂಗ ಇಲ್ಲ. ಆ ಕೇಳದ ಹೊತ್ತು ಹೇಳಬಾರ್ದು. ಅದು ನಾಪಿ ಅನ್ಯಾಯೇನ ಪೃಚ್ಛತಗಾರ, ಕೇಳ್ತಾನೆ ಉದ್ದೇಶ ಏನೋ ಅವನಿಗೆ ತಿಳ್ಕೊಳ್ಳೋದಲ್ಲ. ಕೊಂಕಿರುತ್ತೆ, ಅದ್ರಲ್ಲಿ ಕೊಂಕಿರುತ್ತೆ, ಮೋಸ ಇರುತ್ತೆ. ಅಂಥವ್ರಿಗೂ ಹೇಳಬಾರ್ದು. ಎರಡು ಮಾತಿದೆ. ಅಂದರೆ ಸರಿಯಾಗಿ ಭಕ್ತಿಯಿಂದ ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ, ತಿಳ್ಕೊಳ್ಳೇಬೇಕು ಅನ್ನೋ ಭಾವನೆ ಇದೆ. ಆ ರೀತಿ ಕೇಳಿದಾಗ ಉತ್ತರ ಹೇಳೋದಕ್ಕೆ ಅರ್ಥ ಇದೆ, ಅವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಇದನ್ನು ತೊಗೊಂಡ್ಬಿಟ್ರೆ ಡಾಕ್ಟ್ರನ್ನೇ ಔಷಧಿ ಕೊಡಿ ಯಾತಕ್ಕೊಂದು, ಏನೂ ಆಗಿಲ್ಲ, ಈಗ ಏನಾದರೂ ಆದಾಗ ಬರುತ್ತೆ ಕೊಡಿ ಅದಕ್ಕೆ ಬಂದು ಆದಾಬ ಅಂತ ಹೇಳ್ತಾರೆ. ಆದಾಬ ಅಂತ ಕಳಿಸ್ಬಿಡ್ತಾರೆ. ಯಾರಿಗೋ ಕೊಡ್ತೀರಿ, ಯಾರಿಗೋ ಬರ್ತಾರೆ, ಅದು ಅವ್ರನ್ನೇ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅವ್ರನ್ನೇ ಕರ್ಕೊಂಡು ಬಾ. ಇದು ಆನ್ಲೈನ್ ಕೇಳೋಕ್ಕಾಗಲ್ಲ ಅದನ್ನೆಲ್ಲ, ಅನಿವಾರ್ಯ ಇದ್ದರೆ ಬೇರೆ. ಅವ್ರನ್ನೇ ಕರ್ಕೊಂಡು ಬಾ. ನೋಡಿದರೆ ಒಂದು ಗೊತ್ತಾಗುತ್ತೆ, ಕೆಲವು ನೋಡಿದ್ರೆ ಒಂದು ಸ್ಥಿತಿ ಗತಿ ಗೊತ್ತಾಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬೇರೆ ಕಳಿಸಿಕೊಡ್ತಾರೆ. ಅವ್ರು ಹೇಳಿದರೆ ಕೇಳಿದರೆ ಸರಿ. ನಾನು ಸುಮ್ಮನೆ ಹೋಗ್ತಾರೆ, ಅವ್ರು ಸುಮ್ಮನೆ ಹೋಗೋದಿಲ್ಲ. ಅವ್ರು ಶಾಪ ಕೊಡ್ತಾರೆ, ನಾನು ಸುಟ್ಟೆ ಹಾಕ್ತಿದ್ದೆ ಅಂತ. ಅವ್ರಿಗೆ ಡಿಫ್ರೆನ್ಸ್ ಇದೆ. ಈಗ ಕೆಲವು ಆರ್ಡರ್ ಮಾಡ್ಬೋದು ಅಷ್ಟೇ, ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ವೇದವ್ಯಾಸ ಎಲ್ಲ ಮಾಡ್ತಾರೆ. ಸರ್ವತಂತ್ರ ಸ್ವತಂತ್ರರಾದ್ದರಿಂದ ಅವ್ರ ಕತೆ ಇವತ್ತೇ ಮುಗಿಯುತ್ತೆ. ಅಲ್ಲಿಗೆ ಹೋದರೂ ಅವರು ಸಾಯ್ತಾರೆ, ನಾನು ಹೇಳಿದ್ರು ಇಲ್ಲೇ ಸಾಯ್ತಾರೆ. ಅದಕ್ಕೆ ಸದ್ಯ ಗ್ಯಾಪ್ ಕೊಡ್ಲಿಕ್ಕೆ ಏನು ಮಾಡಬೇಕೀಗ, ಮೈತ್ರೇಯರನ್ನು ಕಳಿಸ್ತೀನಿ. ಅವ್ರೇನು ಮಾಡ್ತಾರೆ, ವಾಚಂ ಶಿಕ್ಷಾರ್ಥಮೇತೇಷು ಅಭಿಧಾಸ್ಯತಿ ಇಹ, ಇಲ್ಲಿ ಬಂದು ಹೇಳ್ತಾರೆ ಅಂಥೇಳಿ. ತಾಂ ಚೇತ್ ಕರೋತ್ತೇಷ ಸುತಸ್ತವಸ್ಯ ಭದ್ರಂ ತದಾ ಶಾತ್ ಶಪ್ಸ್ಯತಿ ತ್ವನ್ಯಥಾ ಸಹ ಭುಕ್ತ್ವೇತಿ ರಾಜಾನಮನಂತ ಶಕ್ತಿ ವ್ಯಾಸೋ ಯಯೌ ತತ್ರ ಗತೇಷು ತೇಷು. ತಾಂ ಚೇತ್ ಕರೋತಿ ಏಷಃ ಸುತಃ ತವ ಅಸ್ಯ ಭದ್ರಂ ತದಾ ಸ್ಯಾತ್ ಶಪ್ಸ್ಯತಿ ತು ಅನ್ಯಥಾ ಸಹ ಉಕ್ತ್ವಾ ಇತಿ ರಾಜಾನಂ ಅನಂತಶಕ್ತಿ ವ್ಯಾಸಃ ಯಯೌ ತತ್ರ ಗತೇಷು ತೇಷು. ತಾಂಚೇತ್, ತಾಮ್ ಯಾವುದಕ್ಕನ್ವಯ, ವಾಚಂ ಅವ್ರು ಹೇಳೋ ಮಾತನ್ನು, ಅಲ್ಲಿ ಲಿಂಗ ನೋಡ್ಬೇಕೀಗ. ತಾಮ್ ಅವ್ರು ಹೇಳೋ ಅಲ್ಲಿ ಹೇಳಿ ಏನಿದ್ರೆ ಈಗ ಶಿಕ್ಷಾರ್ಥಂ ವಾಚಂ ಅಂತ ಹೇಳಿದ್ರು. ಅದಕ್ಕೆ ತಾಮ್ ವಾಚಂ. ಕರೋತಿ ಏಷ ಚೇತ್, ಏಷಃ ಕರೋತಿ ಚೇತ್, ಇವ್ರು ನಡೆಸಿದರೆ ನಡೆಸೋದು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಗೊತ್ತಿದೆ. ಇವ್ರಿಗೆ ಸ್ವಲ್ಪ ಹೋಪ್ಸ್ ಕೊಡ್ತಾರೆ ಅಷ್ಟೇ. ಸುತಸ್ತವ ಅಸ್ಯ ಭದ್ರಂ ತದಾ ಸ್ಯಾತ್ ಶಪ್ಸ್ಯತಿ ಸ್ಯಾತ್ ಅಥವಾ ಅನ್ಯಥಾ ಸಹ, ಅವಾಗ ಭದ್ರಂ ಸ್ಯಾತ್ ಒಳ್ಳೇದಾಗತ್ತೆ. ಇಲ್ಲದೆ ಹೋದರೆ ಶಪ್ಸ್ಯತಿ ತು ಅನ್ಯಥಾ ಸಹ, ಶಾಪನೇ ಕೊಡ್ತಾರೆ ಅವರು ಶಾಪನೇ ಕೊಡ್ತಾರೆ. ಹುಷಾರಾಗಿರು, ನೀವು ಕೇಳಿದ್ದಕ್ಕೆ ಕಳಿಸ್ತಾ ಇದ್ದೇನೆ, ಇಷ್ಟಕ್ಕೆ ಒಪ್ಕೊಂಡ್ರೆ ಸರಿ, ಒಪ್ಕೋತಾರಂತಷ್ಟೆ. ಭುಕ್ತ್ವಾ ಇತಿ ರಾಜಾನಂ ಅನಂತ ಶಕ್ತಿ,
ತುಂಬ ಶಕ್ತಿ ಇರಲಿಲ್ಲ ತಿಳ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಅನಂತ ಶಕ್ತಿ ಅವರು ಅವ್ರೇನು ಮಾಡಿದರು ಇಷ್ಟು ಹೇಳಿ ವ್ಯಾಸಃ ಯಯೌ ತತ್ರ ಗತೇಷು ತೇಷು ಸುಯೋಧನಾದೇಶು ಶ್ರುತೇಷು ಪಾರ್ಥೈರ್ಭುಭಾರಹಾನಿ ನ ಭವೇದಿತಿ ಪ್ರಭುಃ ಸರ್ವಾಶ್ಚ ಚೇಷ್ಟಾ ಭಗವನ್ನಿಯುಕ್ತಾಃ ಸದಾ ಸಮಸ್ತಸ್ಯ ಚಿತೋಚಿತಶ್ಚ. ಅದು ಬ್ಯಾಕ್ಗ್ರೌಂಡ್ ಎಲ್ಲ ಆಚಾರ ಹೇಳ್ತಾರೆ. ಆಗಲೇ ಹೋಗಿದ್ದು ಏನೇನು ಆಗ್ತಿತ್ತು, ಯಾಕೆ ಬೆಳೆಸಿದರು ಎಂಬುದನ್ನು ಡೀಟೇಲಾಗಿ ಹೇಳ್ತಾರೆ. ಇದು ಹೇಳಿದ ಮತ್ತೆ ಮತ್ತೆ ಬೇರೆ ಕಡೆ ಕೇಳಬಾರ್ದು, ಎಲ್ಲ ಕಡೆ ಅನ್ವಯ ಮಾಡ್ಕೋಬೇಕಿಲ್ಲ. ಏನದು ತತ್ರ ಗತೇಶು ತೇಷು, ಕೌರವರೇನಾದರೂ ಕೂಡ ಪಾಂಡವರು ಕೊಲ್ಲಕ್ಕೆ ಅಂತ ಹೋದರೆ ಸುಯೋಧನಾದೇಶು ಹತೇಶು ಅವ್ರು ಕೊಂದಾಕ್ತಾರೆ. ಕೊಂದಾಕ್ಲಿ ಒಳ್ಳೇದಾಯ್ತಲ್ಲ ಅಂತ ಕೇಳಿದರೆ ಹಾಗಲ್ಲ. ಪಾರ್ಥೈ ಭೂಭಾರಹಾನಿ ನ ಭವೇದಿತಿ ಪ್ರಭು ಭೂಭಾರೋತ್ತಾರಣಾಯ ಚ, ಭೂಭಾರ ಆಗಬೇಕೀಗ. ದುಷ್ಟರ ಅಂಥವ್ರು ಬೇಕಾಡ್ಸಿ ಅವರೆಲ್ಲ ಒಟ್ಟಿಗೆ ಸಾಯ್ಬೇಕು. ಒಬ್ಬೊಬ್ಬರೇ ಇವ್ರು ಕೊಂದಾಕ್ಬಿಟ್ಟ ಕೆಲಸ ನಿಂತು ಬಿಡಿದವರಲ್ಲಿ ಏನಾಗ್ತಾರಾಗ ಇಲ್ಲೆಲ್ಲ ಉಳ್ಕೊಂಡು ಶೇಷ ಉಳ್ಕೊಂಡ್ಬಿಡುತ್ತಾಗೆ. ಶೇಷ ಉಳ್ಕೊಳ್ಬಾರ್ದು, ಪ್ರಸಾದರ ಸಮೇತ ಇವರೆಲ್ಲ ಹೋಗಿಬಿಡ್ಬೇಕು. ಅದಕ್ಕಾಗಿಯೇ ಭೂಭಾರಹಾನಿ ನ ಭವೇದಿತಿ ಪ್ರಭು, ಭೂಭಾರ ಪರಿಹಾರ ಆಗೋದಿಲ್ಲ. ಆದ್ದರಿಂದ ಒಂದು ಪ್ರಶ್ನೆ ಬಂತ ಮತ್ತೆ ಇಷ್ಟು ಬಂದು ಹೇಳಬೇಕಾ ಅವರು ಒಳಗಿಂದ ಪ್ರೇರೇಪಣೆ ಮಾಡಿದ್ರೆ ಹೋಗ್ತಿತ್ತು. ಧಿಯೋ ಯೋನ ಪ್ರಚೋದಯ ತಿರೋದ್ರಿಂದ ಅವ್ರೊಳಗೆ ಏನು ಮಾಡ್ಬೋದಾಗಿತ್ತು, ಪ್ರೇರೇಪಣೆ ಮಾಡಿದರೆ ಆಗಿ ಹೋಗ್ತಿತ್ತು. ಯಾಕೆ ಬಂದು ಹೇಳಬೇಕು? ನೋಡಿ ಎಷ್ಟು ಪ್ರಶ್ನೆಗಳಿಗೆ ಅವಕಾಶ ಇದೆ, ಅಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮ್ಮ ಅನೇಕ ಪ್ರಶ್ನೆಗಳು ಹಾಗಿರುತ್ತೆ. ಅವರಿಗೆ ಹಾಗೆ ಹೇಳ್ತಾರೆ, ನಮಗೆ ಯಾಕೆ ಹೇಳಬಾರ್ದು ಅಂತ ಭಾವನೆ ಆಗಿ, ಮತ್ತು ಎಲ್ರಿಗೂ ಯಾಕೆ ಹೇಳಬಾರ್ದು ಒಂದು ಭಾವನೆ. ಮತ್ತು ಹಾಗಿದ್ದು ಎಲ್ಲ ಬಂದೇ ಹೇಳೋದಾದ್ರೆ ಗಾಯತ್ರಿ ಮಂತ್ರ ಯಾತಕ್ಕೆ? ಪ್ರೇರೇಪಣೆ ಮಾಡ್ತೇನೆ ಬೇಡ ಏನು ಮಾಡಬೇಕಾಗ ಬಂದೇ ಹೇಳಲಿ ಅಂತ. ನಾವು ಏಕಾಶಿ ಮಾಡುತ್ತೆ ನಮ್ಮ ಕರೆದ ಪರ್ಸನೇ ಹೇಳಬೇಕಪ್ಪ ಎಲ್ರಿಗೂ, ಪುಸ್ತಕ ಬೇಡ ಅಂತ ಹೇಳಿದರೆ ಮನಃಪ್ರೇರಕತ್ವ ಇಲ್ಲ ಅಂತ ಆಗ್ತದೆ. ಮನಃಪ್ರೇರಕತ್ವ ಇದೆ, ಅದರಿಂದ ಹೇಳಿಲ್ಲ ಅಂದರೆ ಇನ್ನೂ ಸಮಸ್ಯೆ ಬರೋದು. ಅಂತೂ ಮನಸ್ಸನ್ನು ಪ್ರೇರೇಪಣೆ ಮಾಡ್ತಾರಷ್ಟೇ, ಬಂದು ಹೇಳೋದಕ್ಕೆ ಬರೋದಿಲ್ಲ ಅವ್ರಿಗೆ ಅಂತಾರೆ. ಅದಕ್ಕೇನು ಮಾಡ್ತಾರೆ ಅವರು? ಒಮ್ಮೆ ಬಂದು ಹೇಳ್ತಾರೆ, ಒಮ್ಮೆ ಮನಸ್ಸಲ್ಲೇ ಪ್ರೇರೇಪಣೆ ಮಾಡ್ತಾರೆ, ಇನ್ನೊಂದು ಸಲ ಮತ್ತೊಬ್ಬರ ಮೂಲಕ ಹೇಳಿಸ್ತಾರೆ. ಅದೆಲ್ಲ ಹೇಳ್ತಾರೆ, ಅದಿಷ್ಟು ಡೀಟೇಲಾಗಿ ಹೇಳ್ತಾರೆ. ಒಂದು ಜನರಲ್ ಸ್ಟೇಟ್ಮೆಂಟ್ ಏನು? ಸರ್ವಾಶ್ಚ ಚೇಷ್ಟಾ ಭಗವನ್ನಿಯುಕ್ತಾ, ಉಚ್ಚಾವಚ ಏನ ಸಮಸ್ತ ಚೇಷ್ಟಾ ಮರಿಬಾರ್ದು. ಪ್ರತಿಯೊಬ್ಬ ಅದು ಪ್ರಾಣದೇವರಿಂದ, ಪ್ರಾಣದೇವರಿಗೂ ಆಗೋದು ಅವರಿಂದ. ಸೊ ಪ್ರಾಣಸ್ಯ ಪ್ರಾಣ ಆದ್ದರಿಂದ ಪ್ರತಿಯೊಂದು ಕೂಡ ಚೇಷ್ಟ ಅಂದ್ರೇನು? ಪ್ರತಿಯೊಂದು ಚಟುವಟಿಕೆಗೂ ಕೂಡ ಭಗವನ್ನಿಯುಕ್ತಾ ತೇನ ವಿನ ತೃಣಮಪಿ ನಚಲತಿ. ಆದ್ದರಿಂದ ಹಾಗೆ ನಡೆಯೋದು. ಸದಾ ಸಮಸ್ತಸ್ಯ ಚಿತಃ ಅಚಿತಶ್ಚ, ಸದಾ ಯಾವಾಗಲೂ ಒಂದು, ಸಮಸ್ತಸ್ಯ ಎಲ್ಲರಿಗೂ ಒಂದು, ಚಿತಃ ಒಂದು ಅಚಿತಃ ಒಂದು. ಚಿತಃ ಅಂದರೆ ಚೇತನಗಳಿಗೆ, ಆಮೇಲೆ ಇದು ಅಚಿತಃ ಅಂದರೆ ಜಡಗಳಿಗೆ. ಜಡ ಇದು ದೂರ ಹೋಗ್ಬೇಕು, ಅದು ಹೋಗಲ್ಲ, ಇಡಬೇಕು, ಎತ್ತಿಡಬೇಕೀಗ. ಜಡಕ್ಕೂ ಚೇತನಕ್ಕೂ, ಪ್ರತಿಯೊಬ್ಬ ಜಡಕ್ಕೂ ಪ್ರತಿಯೊಂದು ಚೇತನಕ್ಕೂ ಕೂಡ ಯಾರು ಬೇಕು? ಭಗವತ್ ಪ್ರೇರಣೆ ಬೇಕೇ ಬೇಕು. ಸರ್ವಾಶ್ಚ ಚೇಷ್ಟಾ ಭಗವನ್ನಿಯುಕ್ತಾ ಸದಾ ಸಮಸ್ತಸ್ಯ ಚಿತೋ ಅಚಿತಶ್ಚ. ಅದನ್ನು ಹೇಳೋದಕ್ಕೇನೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಸ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಮುನ್ವಿಷನ್ ನಿಮಿಷನ್. ಇಷ್ಟು ಮಾಡ್ಲಿಕ್ಕೂ ಯಾರು ಬೇಕೋ? ದೇವರನುಗ್ರಹ ಬೇಕೇ ಬೇಕು. ಒಂದೊಂದು ಬಂದಾಗ ತತ್ವಾಭಿಮಾನಿ ದೇವತೆಗಳು, ಪ್ರಾಣದೇವರು, ದೇವರು ನೆನ್ಪಿಟ್ಕೋಬೇಕು. ಉಸಿರಾಟಕ್ಕೆ ಉಳಿದವ್ರದ್ದು ಇಲ್ಲೇ ಇಲ್ಲ. ಯಾರದ್ರೊಳದು? ಪ್ರಾಣದೇವರು, ದೇವರು. ಸ್ವಾತಂತ್ರ್ಯ ದೇವರಿಗೊಂದೇ. 3 ಸ್ಟೇಜಲ್ಲಿ ಚಿಂತನೆ ಮಾಡಬೇಕು. ಕಣ್ಣಿದೆ, ಸೂರ್ಯ ಕೆಲಸ ಮಾಡಬೇಕು. ಸೂರ್ಯಾನುಗ್ರಹ ಒಳಗೆ ಭಾರತೀಯರು ಮುಖ್ಯ ಪ್ರಾಣಾನುಗ್ರಹ, ಒಳಗೆ ಧಾರಾಯಣ ಮುಷ್ಟ ಆಗಬೇಕು. ಆದರೆ ಕಿವಿಗೆ ಬಂತೀಗ ಸೂರ್ಯ ಬೇಕಿಲ್ಲ. ಯಾರು ಬೇಕೀಗ? ದಿಗ್ದೇವತೆಗಳು ಬೇಕು, ಚಂದ್ರಾದಿಗಳು ಬೇಕು. ಒಂದೊಂದೇ ಬರುತ್ತೆ, ಅವರಿಂದ ಶುರುವಾಗುತ್ತೆ. ಆದರೆ ವಾಯುದೇವರು ಬಂದಾಗ ಇವರೆಲ್ಲರೂ ವಾಯುದೇವ್ರಿಗೆ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ವಾಯುದೇವರು ದೇವರ ಅಧೀನ, ದೇವರ ಸ್ವತಂತ್ರ. ಈ ಕಾನ್ಸೆಪ್ಟ್ ಇದ್ದರೆ ಪ್ರತಿಯೊಂದು ಆ್ಯಕ್ಟಿವಿಟಿ ಹಾಗೆ ನಡೆಯುತ್ತೆ, ಗೊತ್ತಾಗುತ್ತೆ. ಮೇನ್ ಸ್ವಿಚ್ಚು, ಈ ಸ್ವಿಚ್ ಇದೆ, ಮೇನ್ ಅಲ್ಲಿ ಕರೆಂಟ್ ಬರುತ್ತೆ, ಇಲ್ಲಿ ಮೇನ್ ಸ್ವಿಚ್ ಇದೆ, ಇಲ್ಲಿ ಸ್ವಿಚ್ ಇದೆ, ಗೊತ್ತಾಯ್ತಾ? ಮೇನ್ ಸ್ವಿಚ್ ಆನ್ ಮಾಡಿದ್ರು ಇದನ್ನು ಆಫ್ ಮಾಡಿದ್ರೆ ಆಗೋದಿಲ್ಲ. ಕರೆಂಟ್ ಇದೆ, ಇದನ್ನು ಆನ್ ಮಾಡಿಲ್ಲ. ಈ ದೇವತೆಗಳು ಒಲಿಬೇಕು. ಆಮೇಲೆ ಪ್ರಾಣದ ಮುಖ್ಯ ಮೇನ್ ಇದೇ ಕರೆಂಟೇ ಇಲ್ಲ. ಯಾವ ಸ್ವಿಚ್ ಆಫ್ ಮಾಡಿದ್ರು ಆನ್ ಮಾಡಿದ್ರು ಅಷ್ಟೇ, ಅಲ್ಲಿ ಮೇನಲ್ಲೇ ಇಲ್ಲ, ಏನಿಲ್ಲೇ ಇಲ್ಲ. ಸೊ 3 ಸ್ಟೇಜ್ ಇವೆಲ್ಲ ನಡೀತಿರೋದು ಹಾಗೇನೆ. ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಆ್ಯಕ್ಚುಲಿ ನಡೀತಿರೋದು ಹಾಗೆ. ಅದನ್ನು ನಾವು ಅನುಭವಿಸ್ತಾ ಏನೋ ಹೇಳ್ತಾ ಇದ್ದೀವಿ, ಏನೋ ಹೇಳ್ತಾ ಇಲ್ಲ, ನಾವು ಕಂಡಿದ್ದನ್ನು ತಿಳಿಸ್ತಾ ಇದ್ದಾರೆ ಅಷ್ಟೇ. ಮನಸ್ಸಿಗೆ ಬರಹ ಹೇಳುತ್ತಾರೆ. ಶಾಸ್ತ್ರನ ಆ ರೀತಿ ಹೇಳಿದಾಗ ಏನಾಗುತ್ತೆ? ಶಾಸ್ತ್ರ ಅನುಭವಕ್ಕೆ ಬರುತ್ತೆ, ಅನುಭವಕ್ಕೆ ಬರೋದಿಲ್ಲ. ಭಗವನ್ನಿಯುಕ್ತಾ ಆಚಾರ ಪ್ರತಿಯೊಂದು ಪದ ನೋಡಬೇಕು, ಎಷ್ಟು ಕೇರ್ಫುಲ್ಲಾಗಿ ನೋಡಬೇಕು. ಸರ್ವಾಶ್ಚ ಚೇಷ್ಟಾ ಒಂದು, ಆಮೇಲೆ ಸದಾ ಒಂದು, ಸಮಸ್ತಸ್ಯ ಒಂದು, ಚಿತಃ ಒಂದು, ಅಚಿತಃ ಒಂದು, ಭಗವನ್ನಿಯುಕ್ತಾ. ಅದು ಎಷ್ಟು ಸರಳವಾದ ಪದಗಳು, ಎಷ್ಟು ಇಂಪ್ಯಾಕ್ಟ್ ಇದೆ ಅದರ ಮೇಲೆ.
ಪ್ರತಿಯೊಂದು ಪದನೂ ಹಾಗೆ ಹೇಳಿದ್ದ. ಯಾರನ್ನ ಯಾರು ಶಾಪ ಕೊಡ್ತಾರೆ ಅಂತ ಹೇಳಿದ್ರು? ಪಾಂಡವರು ಶಾಪ ಕೊಡ್ತಾರೆ ಅಂತ ಹೇಳಿದ್ರಾ? ಸರಿಯಾಗಿ ಕೇಳಲಿಲ್ಲ. ಮೈತ್ರೇಯರು ಬರ್ತಾರಲ್ಲ, ಅವ್ರ ಮಾತು ಕೇಳಿದ್ರೆ ಸರಿ, ಕೇಳೋದಿಲ್ಲ ಅಂದ್ರೆ ಶಾಪ ಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ರು. ಮುಂದಾಗೋದು ಅದೇ. ಪಾಂಡವರು ಶಾಪ ಕೊಡ್ಲಿಕ್ಕೆ ಯಾರು ಕೊಡ್ಬೇಕು? ಭೀಮಸೇನ ಶಾಪ ಕೊಡ್ತಾರೆ, ಒದ್ದಾಗ್ತಾರೆ. ಶಾಪ ಕೊಡ್ಬೇಕು ಅದಕ್ಕೆ? ಕೆಟ್ಟದಾಗಲಿ ಅಂತ ಯಾತಕ್ಕೆ ಬೈತೀವಿ ನಾವೀಗ? ಮಾಡೋ ಶಕ್ತಿ ನಮಗಿಲ್ಲ, ಅದಕ್ಕಾಗಲಿ ಅಂತ ಹೇಳ್ತೇವೆ. ಮಾಡೋನು ಏನು ಮಾಡ್ತಾನೆ? ಮಾಡೇ ಬಿಡ್ತಾನೆ. ಆಗಲಿ ಅಂತ ಯಾಕೆ ಹೇಳ್ತಾನೆ? ಇದು ಅರ್ಥ ಮಾಡ್ಕೊಂಡ್ರೆ ನಾವು ಬೈತೀವಿ ಅಂದ್ರೆ ಅರ್ಥ ಏನೋದಕ್ಕೆ ನಾವು ಕೈಲಾಗೋದಿಲ್ಲ ಅಂತಲೇ ಅರ್ಥ. ಅದಕ್ಕೆ ಅಷ್ಟೇ ಅಲ್ಲ, ಅದು ಕೋಪಗೆಲ್ಲಕ್ಕಾಗಲಿ ಇರೋ ಪುಣ್ಯನ ಕಳ್ಕೊಂಡ್ಬಿಡ್ತಾನೆ. ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ, ಮನಸ್ಸು ಕೋಪ ಮಾಡಿಕೊಂಡ್ರೂ ಪುಣ್ಯ ಹೋಗುತ್ತೆ. ಪುಣ್ಯ ಹೋಗೋ ಸಂಭವನೆ ಜಾಸ್ತಿ. ಆದರೆ ದೇವ್ರು ಹಾಗಲ್ಲ, ಏನು ಮಾಡ್ತಾನೆ? ಡೈರೆಕ್ಟ್. ಅದು ಇದನ್ನ ಅರ್ಥ ಮಾಡಿಕೊಂಡ್ರೆ ತಥಾಪಿ ದೇವ್ರ ಸಾಮರ್ಥ್ಯ ಇಷ್ಟು. ಇವೆಲ್ಲ ದೊಡ್ಡ ಪ್ರಮೇಯಗಳು, ಇವೆಲ್ಲ ಕೂಡ ಬ್ರಹ್ಮಸೂತ್ರ ಭಾಷ್ಯ ಸುಧಾ ಓದ್ಬೇಕಾದ್ರೆ ಇದೆಲ್ಲ ಅಲ್ಲಿ ಹೇಳೋದಿಲ್ಲನೆಲ್ಲ ಬಂದು ಹೇಳೋದಿಲ್ಲ ಅಂತ ಅರ್ಥ ಅಲ್ಲ, ಬೇರೆ ಕ್ರಮದಲ್ಲಿ ಹೇಳ್ತಾರೆ. ಈ ಕ್ರಮ ಬೇರೆ, ಆ ಕ್ರಮ ಬೇರೆ. ಅದು ಥಿಯರಿಟಿಕಲ್ ಆಗಿ ಹೇಳಿದೆ, ಇದು ಪ್ರಾಕ್ಟಿಕಲ್ ನಿದರ್ಶನ. ಮಹಾಭಾರತದ ಮೇನ್ ಸ್ಪೆಷಾಲಿಟಿ ಏನೋ? ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ. ಆಗ ನಮ್ಗೆ ಎರಡು ಓದಿಬಿಟ್ರೆ ಏನಾಗುತ್ತಾಗ ಇದನ್ನೇ ಓದ್ತೀವಿ. ಆ ಥಿಯರಿ ಇದೆಯಲ್ಲ, ಅಷ್ಟು ವಿಶೇಷ ಇಲ್ಲಿ ಹೇಳೋದಿಲ್ಲ. ಥಿಯರಿನ ಎರಡನ್ನು ಕ್ಲಬ್ ಮಾಡಬೇಕು. ಕೆಲವು ಕಡೆ ಅಲ್ಲೂ ಪ್ರಮೇಯ ಹೇಳ್ತಾರೆ, ಇಲ್ಲ ಅಂತಲ್ಲ. ಇಲ್ಲೂ ಪ್ರಮಾಣ ಹೇಳ್ತಾರೆ, ಇಲ್ಲ ಅಂತಲ್ಲ. ಅದು ಪ್ರಮೇಯ ಪ್ರಧಾನ, ಪ್ರಮಾಣ ಪ್ರಧಾನ. ಕರ್ಮಯೋಗ ಅಂತ ಹೇಳಿದ್ರೆ ಬರೀ ಕರ್ಮಯೋಗ ಅಲ್ಲ, ಏನಿದೆ ಅದರಲ್ಲಿ? ಜ್ಞಾನ ಇದೆ. ಜ್ಞಾನಯೋಗ ಅಂದರೆ ಏನಿಲ್ಲ ಅಲ್ಲಿ? ಕರ್ಮ ಇಲ್ಲ ಅಂತಲ್ಲ, ಕರ್ಮ ಇದೆ. ಸೊ ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರೋ ಯೋಗ ಕರ್ಮಯೋಗ ಇದ್ದಾಗೆ ಅದು ಪ್ರಮಾಣ ಪ್ರಚುರ ಶಾಸ್ತ್ರ, ಇದು ಪ್ರಮೇಯ ಪ್ರಚುರ ಶಾಸ್ತ್ರ. ಆದ್ದರಿಂದ ಎರಡೂ ಇರಬೇಕು ನಮಗೆ, ಒಂದಿದ್ರೆ ಆಗೋದಿಲ್ಲ. ಇವತ್ತು ಒಂದಿದ್ದು ಬ್ಯಾಲೆನ್ಸ್ ತಪ್ಪಿ ಹೋಗಿದ್ದಕ್ಕೆ ಒಂಥರ ಭಕ್ತಿ ಬರೋದಿಲ್ಲ. ಸೊ ಅದು ಮುಖ್ಯವಾದ ಸಮಸ್ಯೆ ಏನು ಅಂತ ಕೇಳಿದರೆ, ಆ ಅಹಂಕಾರ ಪಾಂಡಿತ್ಯ ಬರ್ಬೋದು. ಅನುಷ್ಠಾನಕ್ಕೆ ಬೇಕಾದ ಪ್ರಮೇಯ ಜ್ಞಾನಕ್ಕೆ ಇದು ಫುಲ್ ಒತ್ತು ಕೊಡೋದು ತಾತ್ಪರ್ಯದಿಲ್ಲ. ತಥಾಪಿ ವಿಷ್ಣು ವಿನಿವಾರಯೇತ್ ಕ್ವಚಿತ್ ವಾಚಾ. ಕೆಲವೊಮ್ಮೆ ಏನು ಮಾಡ್ತಾರೆ? ಬಾಯಿಂದನೇ ಹೇಳ್ತಾರೆ. ವಿಧತ್ತೇ ಚ ಜನಾನ್ ವಿಡಂಬಯನ್, ಜನಗಳಿಗೆ ವಿಡಂಬನ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಅವ್ರಿಗೆ ಬೇರೆ ಹಸುರಿಗೆ ಮೋಹನನೂ ಮಾಡ್ತಾರೆ. ಪಾಪ ಇವರು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲಿಲ್ಲ, ಹೊರಗೆ ಬಂದು ಹೇಳಿದರು. ಬರೀ ಹೊರಗೆ ಹೇಳಿದರು, ಒಳಗೆ ಹೇಳಕ್ಕೆ ಬರಲಿಲ್ಲ. ಆಕ್ಷೇಪಣೆ ಮಾಡೋರು ಏನು ಅವ್ರದ್ದು ಸ್ವಭಾವ? ಏನು ಮಾಡಿದ್ರು ಆಕ್ಷೇಪಣೆ ಮಾಡ್ತಾರೆ. ಸೊ ಅವರಿಗೆ ಹಸುರರಿಗೆ ಮೋಹನನೇ ಆಗಬೇಕು, ಇವರಿಗೆ ವಿಡಂಬನೆ ಆಗಬೇಕು. ವಿಡಂಬಯನ್ ಮೈತ್ರೇಯ ಆಗಾದಥ ಭೂಪತಿಶ್ಚ. ಮೈತ್ರೇಯ ಆಗಾತ್, ಇದಿಷ್ಟು ಕೂಡ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಪ್ರಸಂಗ ಬಂತೋ ಅದಿಷ್ಟು ಕೂಡ ಇಷ್ಟು ಥಿಯರಿ ಬ್ಯಾಕ್ಗ್ರೌಂಡ್ ಇರಬೇಕು. ಆಗ ನಮಗೆ ಪ್ರಶ್ನೆಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ಯಾತಕ್ಕೆ ಆ ರೀತಿ ತೋರಿಸಿದ. ಮನಸ್ಸಲ್ಲೇ ಪ್ರೇರಣೆ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಜನಕ್ಕೇನು ಬೇಕಾಯ್ತು? ಈಗ ಕೃಷ್ಣ ಪ್ರಯತ್ನನೇ ಮಾಡಲಿಲ್ಲ ಅಂತ ಅನಿಸ್ತಿತ್ತು. ಕೃಷ್ಣ ಪ್ರಯತ್ನ ಮಾಡಿದ, ಮೇಷ್ಟು ಪಾಠನೇ ಮಾಡಲಿಲ್ಲ ಅಲ್ಲ, ಎಲ್ಲ ಮಾಟ ಮಾಡಿ ಸ್ಪೆಷಲ್ ಕ್ಲಾಸ್ ಕೂಡ ತೊಗೊಂಡಾಯ್ತು, ಫೇಲ್ ಆದ. ಯಾರ ಮೇಲೆ ಹಾಕಾಗಿಲ್ಲ? ಈಗ ಹಾಕಾಗಿಲ್ಲ, ಇವಂದೇ ತಪ್ಪು ಅಂತ ಆಯ್ತು. ಅದನ್ನ ತೋರಿಸ್ಬೇಕಾಗಿದೆ. ದೇವ್ರ ತಪ್ಪು ಅಂತ ಎಂದು ಅನ್ಬಾರ್ದು. ನಾವು ಇಷ್ಟಾರು ದೇವ್ರ ಮೇಲೆ ಹಾಕೋದು, ಅದು ಹಾಕಬಾರ್ದು. ದೇವ್ರ ಮೇಲೆ ಹಾಕಿದೇನೆ ನಮ್ಮ ಮೇಲೆ ಹಾಕೋಬೇಕು. ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ಭರಿಷ್ಯ ಸಂಪೂಜಯಾವ ಸಮುನಿಂ. ಆಗಾಯ್ತು. ಏನು ನಡೀತಾಗ? ಮೈತ್ರೇಯ ಆಗ ಮಧ್ಯೆ ಮಧ್ಯೆ ಒಂದು ಡಿಸ್ಕಷನ್ ಮಾಡಿ ಮುಂದೆ ಹೋಗ್ತಾರೆ. ಮತ್ತೆ ಮೈತ್ರೇಯ ಆಗಾತ್ ಅಥ ಭೂಪತಿ ಚ ಪುತ್ರಾನ್ ಸಮಾಹೂಯ ಸಕರ್ಣ ಸೌಬಾಲಾನ್. ಮೈತ್ರೇಯರು ಬಂದೇ ಬಿಟ್ರು. ಆ ರೀತಿ ಸ್ವಾರಸ್ಯ ಇದೆ ನೋಡಿ. ಆಚಾರ ಅಲ್ಲಿ ಹೋದ ಕಾಲಕ್ಕೆ ಏನಾಯಿತು? ಅಪಾಲ ಶಬ್ದಕ್ಕೆ ಅರ್ಥ ಹೇಳಿದರು. ಅವರು ಇದೇ ಅರ್ಥ ಅಂತ ಹೇಗೆ ಇರೋರು ಬರ್ತಾರೆ ನೋಡಿ ಅಂತೇಳಿ, ಇದೇ ಪ್ರಸಂಗ ಹಾಗೇ ನಡೀತದೆ. ಅಲ್ಲಿ ಸರ್ವೋತ್ತಮರಾಗಿ ಇವರು ಮಾಡ್ತಾರೆ, ಜೀವೋತ್ತಮರು ಅವರು ಮಾಡ್ತಾರೆ. ಅಂದರೆ ಇದೆಲ್ಲ ನೋಡ್ತಾ ಹೋದರೆ ಪ್ರತಿಯೊಂದರಲ್ಲಿ ಒಂದೆರಡು ಕಥೆ ಕೇಳಿದಾಗ ಅದು ಆಕ್ಸಿಡೆಂಟಲ್ ಅನಿಸ್ಬಿಡುತ್ತೆ. ಎಲ್ಲ ಮಾಡಿದಾಗ ಏನಾಯ್ತದ? ಶಾಸ್ತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ. ಮೈತ್ರೇಯ ಆಗಾದಥ ಭೂಪತಿಶ್ಚ ಪುತ್ರಾನ್ ಸಮಾಹೂಯ ಸಕರ್ಣ ಸೌಬಾಲಾನ್. ಅವ್ರಿಗೆ ಮೈತ್ರೇಯರು ಬಂದ ತಕ್ಷಣ ಭೂಪತಿ ಯಾರೋ? ಧೃತರಾಷ್ಟ್ರ. ಎಲ್ಲರೂ ಏನು ಮಾಡ್ದ? ಪುತ್ರಾನ್ ಸಮಾಹೂಯ, ಮಕ್ಕಳನ್ನೆಲ್ಲ ಕರೆದ. ಸಕರ್ಣ ಸೌಬಾಲನ್, ಕರ್ಣನೂ ಕರೆಸ, ಶಕರಿನೂ ಕರೆಸ. ಅವರೇ ಹೇಳ್ತಾರೆ ಅಡ್ವೈಸರ್, ಚೀಫ್ ಅಡ್ವೈಸರ್ಸ್ ಅವರಿಗೆ. ಅವ್ರನ್ನೂ ಕರೆಸಿಬಿಟ್ಟು ಎಲ್ಲ ಹೇಳ್ತಾರೆ. ಸಂಪೂಜಯಾಮ ಸಮುನಿಂ ಸಚಾಹ ದಾತುಂ ರಾಜ್ಯಂ ಪಾಂಡವಾನ್ ಸಂಪ್ರಶಂಸನ್ ವಿಶೇಷತೋ ಭೀಮ ಬಲಂ ಶಶಂಸ ಕಿರ್ಮೀರನಾಶಾದಿ ವದನ್ ಮುನೀಂದ್ರ.
ಸಂಪೂಜಯಾಮಾಸ ಮುನಿಂ ಸಹ ಚ ಆಹ ದಾತುಂ ರಾಜ್ಯಂ ಪಾಂಡವಾನ್ ಸಂಪ್ರಶಂಸನ್ ವಿಶೇಷತಃ ಭೀಮಬಲಂ ಶಶಂಸ ಕಿರ್ಮೀರ ನಾಶಾದಿ ವದನ್ ಮುನೀಂದ್ರ. ಆಗೇನಾಯಿತು? ಸಂಪೂಜಯಾಸ ಮುನಿಂ ಸಹ, ಸಿಂಪಲ್ ವರ್ಡಿಂಗ್ಸ್, ಸಹ ಮುನಿಂ ಸಂಪೂಜಯಾಮಾಸ. ಯಾರೋ ಧೃತರಾಷ್ಟ್ರ ರಾಜ ಮುನಿಗಳನ್ನು ಚೆನ್ನಾಗಿ ಪೂಜೆ ಮಾಡಿದ, ಅರ್ಘ್ಯಪಾತ್ಯಾದಿಗಳಿಂದ ಪೂಜೆ ಮಾಡಿದ. ಸಚ ಆಹ, ಸ್ವಾಮಿ ಹೇಳಿ ಅಂತ ಹೇಳಿ, ಗೊತ್ತಿಲ್ಲ, ಎಲ್ಲ ಗೊತ್ತಿತ್ತು, ಎಲ್ಲರನ್ನ ಕೂಡಿಸ್ಕೊಂಡು ಹೇಳಿ ಅಂತ ಹೇಳಿದರು ಅವರು. ಸಚ ಆಹ, ವೆರಿ ಸಿಂಪಲ್ ಸೆಂಟೆನ್ಸ್. ಮತ್ತೆ ಹೇಳಿದ್ರು, ಉತ್ತರ ಕೊಟ್ಟರು. ಏನಂತ? ದಾತುಂ ರಾಜ್ಯಂ ಪಾಂಡವಾನ್ ಸಂಪ್ರಶಂಸನ್. ಪಾಂಡವರನ್ನು ಭಾರಿ ಹೊಡ್ತಾರೋ. ಪಾಂಡವರು ಏನು ತಿಳ್ಕೊಂಡ್ಬಿಟ್ಟಿದ್ದೆ ಪಾಂಡವರು ಅಂತ ಕೇಳಿದರೆ, ಭಾರಿ ದೊಡ್ಡವರು, ಸಾಮರ್ಥ್ಯ ನಿಮಗೆ ಹೇಳೋಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡವರು ಅವರು ಅಂತೆಲ್ಲ ಹೇಳಿಬಿಟ್ಟು, ವಿಶೇಷತೋ ಭೀಮಬಲಂ ಶಶಂಸ, ಅದರಲ್ಲೂ ಭೀಮನ ಬಗ್ಗೆ ಹೇಳಿದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಏನಾಯ್ತು ಗೊತ್ತಾ ಅಂತೇಳಿ, ಕಿರ್ಮೀರ ನಾಶಾದಿ, ಕಿರ್ಮೀರನ್ನು ಕೊಂದಾಯ್ತು ಪಾಂಡವರು ಅಂತೇಳಿ. ಈಗ ಅವ್ರಿಗೆ ದುಃಖ ಶುರುವಾಯಿತು. ಈ ನ್ಯೂಸ್ ಬಂದಿದ್ದಿಲ್ಲ ಇನ್ನೂ ಅವರಿಗೆ. ಅವ್ರು ಇನ್ನೊಂದು ಐಡಿಯಾ ಇತ್ತು ಕಾಡಿ ಕಳಿಸೋದ್ರಲ್ಲಿ. 13 ವರ್ಷ ಇರಬೇಕು, 12+1, ಅಷ್ಟರಲ್ಲಿ ಏನೋ ಒಂದು ರಾಕ್ಷಸ ಸಿಕ್ಕಾಬಡಿ ಜನ ಇದ್ದಾನೆ. ಈಗ ಮರಗಳು ಬೇರೆ ಇದೆ ಅವರಿಗೆ, ಯಾರು ಕೊಂದಾಕ್ಬಿಡ್ತಾರೆ ಅದು ಬೇರೆ ಯೋಚನೆ ಇತ್ತು ಅವರಿಗೆ. ಅವರಿವ್ರು ಕೊಂದರೆ ಹೊರತು ಇವ್ರಿಗೇನು ಆಗಲೇ ಇಲ್ಲ. ವನವಾಸದ ಉದ್ದೇಶ ಅದಾಗಿತ್ತು ಅವರಿಗೆ, ದುಷ್ಟರನ್ನೆಲ್ಲ ಕೊಲ್ಲಬೇಕಾಗಿತ್ತು. ಇದೊಂದು ಕಾರಣ. ಇವರು ಮುಂದೆ ಸಾಯಬೇಕು ಅನ್ನೋದು ಎಷ್ಟು ಮುಖ್ಯನೋ, ಮಧ್ಯೆ ಏನಾಗಬೇಕಾಗಿತ್ತು ಇಲ್ಲಿ? ಮಧ್ಯೆಲ್ಲ ಸಾಯ್ಬೇಕಾಗಿತ್ತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ರಾಮದೇವರು ವನವಾಸಕ್ಕೆ ಹೊರಟರು. ಯಾತಕ್ಕೆ ಹೊರಟರು? ತ್ರಿದಶ ಮುನಿಕೃತೆ ಗುರುವರ್ಥೆ ತ್ಯಕ್ತ ರಾಜ್ಯ. ತ್ರಿದಶ ಮುನಿಕೃತೆ, ಎಷ್ಟೋ ಜನ ಮುನಿಗಳು ಕಾಯ್ತಾ ಇದ್ದಾರೆ ರಾಮದೇವರ ದರ್ಶನ ಮಾಡ್ಕೊಂಡು ಸದ್ಗತಿಗೆ ಹೋಗಬೇಕು ಅಂತೇಳಿ. ಎಷ್ಟೋ ಉದ್ಧಾರ ಆಗಬೇಕಾದ್ರೆ ಸುಗ್ರೀವಾದಿಗಳಿಗೆ, ಅದು ಮತ್ತು ರಾವಣಗಳ ಸಂಹಾರ ಆಗಬೇಕಾಗಿದೆ. ಅದು ವನವಾಸದ ನೆಪ, ಅದು ಅಷ್ಟೇ. ಅದೇ ಇವರು ವನವಾಸದ ನೆಪ ಏನೀಗ? ಕಿರುವಿರಾಗಲ ಸಂಹಾರ ಆಗಬೇಕಾಗಿದೆ, ಧರ್ಮರಾಜನ ಉಪದೇಶ ಆಗಬೇಕಾಗಿದೆ. ಆದ್ದರಿಂದ ಏನು ಮಾಡಿದರು? ನೆಪ ತಂದರು. ಮತ್ತೆ ಇದು ಅರ್ಥ ಮಾಡಿ ಸಿಮಿಲರ್ ಅದು ಇದು. ಇದರಿಂದ ವನವಾಸಕ್ಕೆ ಹೊರತು ಪೂರ್ತಿ ತಪ್ಪಿಸ್ಬೋದು, ಏನು ದೊಡ್ಡದಲ್ಲ. ಆದರೆ ಇದೆಲ್ಲ ನಡೀಬೇಕಾಗಿದೆ. ಧರ್ಮರಾಜನ ಪುಣ್ಯ ಬಂತು ಅಂತ ಕೇಳಿದೆಲ್ಲ ಆತ ತಿಳುವಳಿಕೆ ಇಲ್ಲ. ಭೀಮನಿಗೆ ಬಂತು, ದ್ರೌಪದಿಗೆ ಬಂತು. ಯಾತಕ್ಕೆ? ಅವರಿಗೆ ಪೂರ್ತಿ ತಿಳುವಳಿಕೆ ಇದೆ ಮುಂದೆ ಏನಾಗುತ್ತೆ ಅಂತೆ. ಆದ್ದರಿಂದ ತಿಳಿದು ಮಾಡಿದಾಗ ಬರೋ ಪುಣ್ಯ ತಿಳಿದೇ ಮಾಡಿ ಬರೋದಿಲ್ಲ. ನಮ್ಮಲ್ಲೇ ಯಾರೋ ಹೊಸ ರುಚಿ ಬಡಿಸಿಬಿಡ್ತಾರೆ ಅಂತ ತಿಳ್ಕೊಂಡು ಭಾರಿ ರುಚಿ ಇರುತ್ತೆ, ಏನು ಅಂತ ಕೇಳುತ್ತೆ, ಯಾರು ಹೇಳೋದೇ ಇಲ್ಲ. ತೃಪ್ತಿಯಾಗಿರುತ್ತೆ, ಏನೋ ಅತೃಪ್ತಿ ಒಂಥರ, ಏನದು ಗೊತ್ತಾಗಲಿಲ್ಲ ಅದು. ಅದು ತಕ್ಷಣ ಏನಂತಾರೆ, ಅದ ಅಂತ ಕೇಳ್ತಾರೆ. ಅಂದರೆ ಯಾವಾಗ ಜ್ಞಾನಪೂರ್ವಕ ಮಾಡಿದಾಗ ಏನಾಗುತ್ತದ ಒಂದು ಮಹತ್ವ ಬರುತ್ತೆ. ಜ್ಞಾನಪೂರ್ವಕ ಇಲ್ಲದೆ ಹೋದಾಗ ಅದಕ್ಕೆ ಪೂರ್ಣ ನಮಗೇನೆ ಒಂಥರ ಬ್ಯಾಕ್ ಬಿಡೋದು, ಗ್ಯಾಪ್ ಸಿಗುತ್ತೆ. ಹಾಗಾಗಬಾರ್ದು. ಸಂಪೂಜಯಾಮಾಸ ಮುನಿಂ ಸಚಾಹ ದಾತುಂ ರಾಜ್ಯಂ ಪಾಂಡವಾನ್ ಸಂಪ್ರಶಂಸನ್ ವಿಶೇಷತೋ ಭೀಮಬಲಂ ಶಶಂಸ ಕಿರ್ಮೀರನಾಶಾದಿ ವದನ್ ಮುನೀಂದ್ರ. ಶ್ರುತ್ವಾ ಅಸಹಂತತ್ ಧೃತರಾಷ್ಟ್ರಪುತ್ರಃ ಆಸ್ಫಾಲಯಾಮಾಸ ನಿಜೋರುಮುಗ್ರಃ ಶಶಾಪಚೈನಂ ಮುನಿರುಗ್ರ ತೇಜಾಃ ತವೋರುಭೇದಾಯ ಭವೇತ್ಸು ಯುದ್ಧಂ. ಶ್ರುತ್ವಾ ಅಸಹನ್ ತತ್ ಧೃತರಾಷ್ಟ್ರಪುತ್ರಃ ಆಸ್ಫಾಲಯಾಮಾಸ ನಿಜೋರುಂ ಉಗ್ರಃ ಶಶಾಪಚ ಏನಂ ಮುನಿಃ ಉಗ್ರತೇಜಾಃ ತವ ಊರುಭೇದಾಯ ಭವೇತ್ ಸುಯುದ್ಧಂ. ಇದು ಶಾಪ ಕೊಟ್ಟರೆ ಹೇಳ್ತಾರೆ. ಕೇಳಿದೆ, ಶ್ರುತ್ವ ಅಸಹನ್, ಅಯ್ಯೋ ಹೀಗಾಗ್ಬಿಡ್ತಾ? ಕಿರ್ಮೀರನ ಅಲ್ಲಿದ್ದಾಗ ಬಕಾಸುರನ ತಮ್ಮ ಅವನು. ಸೇರ್ತಿ ಬಂದಿರ್ತಾರೆ, ಬಿಡೋದಿಲ್ಲ, ಶಕ್ತಿ ಏನೋ ಎಲ್ಲ ಹೋಯ್ತು ಇದಿಷ್ಟು ಕೂಡ. ಧೃತರಾಷ್ಟ್ರಪುತ್ರ ಅಸ್ಫಾಲಯಾಮಾಸ ನಿಜೋರು ಮುಗ್ರಹ. ಭೀಮನ್ ಹೊಗಳಿದರೆ ಏನು ಮಾಡಬೇಕಾಗಿತ್ತು ಇವನು? ನಾನೇನು ಕಡಿಮೆ ಅಂತ ತಡೆ ತಟ್ಕೊಂಡ. ಅವನ ಉದ್ದೇಶ ತಡೆ ತಟ್ಕೊ, ರೆಡಿ ನಾನಿದ್ದೆ ಅಂಥೇಳಿ. ನಿಜೋರುಂ ಆಸ್ಫಾಲಯಾಮಾಸ, ತಟ್ಟೋದು. ಆಸ್ಫಾಲಯಾಮಾಸ ಅಂದ್ರೇನು? ತಟ್ಕೊಳ್ಳು. ಆಸ್ಫಾಲಯಾಮಾಸ ನಿಜ ಊರು, ತನ್ನ ತೊಡೆಯನ್ನು ಜೋರ ತಟ್ಟುಕೊಂಡ. ಈ ತಡೆ ತಟ್ಟುಕೊಳ್ಳೋದು ದುರಭ್ಯಾಸ ಅವರಿಗೆ. ಒಂದೇ ಬಡಿ ಏನದು? ಅದು ಅಹಂಕಾರದ ಸಂಕೇತ. ತಡೆ ತಟ್ಟುಕೊಳ್ಳೋದು ಅಹಂಕಾರದ ಸಂಕೇತ. ಹಾಗೆ ಮಾಡ್ತಾರೆ. ಅದು ಇದಕ್ಕೆ ಹೋದಾಗ ಸರಿ, ತಪ್ಪಲ್ಲ, ಆಟ ಅದು. ಸುಮ್ಮನೆ ತಟ್ಕೊಂಡ್ರೆ ಅದು ಅಹಂಕಾರ ಅಂತ. ಶಶಾಪಚ ಏನಂ ಮುನಿ ಉಗ್ರ ತೇಜಾಹ. ಸಾಮಾನ್ಯರಲ್ಲ ಅವರು, ಉಗ್ರ ತೇಜಾಹ, ಭಾರಿಷ್ಟು ತೇಜಸ್ಸು, ಉಗ್ರವಾದ ತೇಜಸ್ಸು ಹೊಂದಿದವರು. ಏನಂ ಶಶಾಪ, ಶಾಪ ಕೊಟ್ಟು. ತವೋರು ಭೇದಾಯ ಭವೇತ್ ಸುಯುದ್ಧಂ. ದೊಡ್ಡ ಯುದ್ಧ ನಡೆಯುತ್ತೆ, ನಿಮ್ಮ ತೊಡೆ ಮುರಿ ಇರುತ್ತೆ ಅಂತೇಳಿದ್ರು. ವಿಶ್ವರ ಪ್ರತಿಜ್ಞೆ ಮಾಡಿರೋದೇನು ಅದೇ ಮಾತು ಇವ್ರ ಬಾಯಿಂದ ಬಂತು. ಅದೇ ಇಬ್ಬರದ್ದು ಕೂಡ ಏನಾಯ್ತು ಈಗ ಅದೇ ಮಾತು ಬಂತು. ನಮಗೇನು ಅನಿಸುತ್ತಾಗ ಯಾಕೆ ಹೇಳಿ ಆಗಿದೆ ಮತ್ತೆ ಹೇಳಬೇಕು ಅಂದರೆ, 2 ಸರ್ತಿ ಹೇಳಿದಾಗ ಏನಾಗುತ್ತದೋ, ಇನ್ನೊಬ್ರು ಹೇಳಿದಾಗ ಗಟ್ಟಿ ಆಗುತ್ತೆ.
ಯಾರು ನಮಸ್ಕಾರ ಮಾಡಿದ್ರು ಆಯುಷ್ಮಾನ್ ಭವ ಅಂದರು. ಮರುದಿವ್ಸ ಬಂದೆ ಮತ್ತೆ ಆಶೀರ್ವಾನ್ ಭವ ಅಂದರು. ನಿನ್ನೆ ಹೇಳಿದ್ರಲ್ಲ ಅಂತ ಕೇಳಿದರೆ ಹೇಳ್ಬೇಕು ಅದಕ್ಕೆ. ಯಾವಾಗ ಎಷ್ಟು ಸರ್ತಿ ಹೇಳಿದ್ರೆ ಏನದು ಮಹತ್ವ ಜಾಸ್ತಿ ಆಗುತ್ತೆ. ಒಂದು ದಿವಸ ಹೇಳಿದೆ ಹೋದ್ರು ಇವತ್ತು ಯಾಕೋ ಹೇಳಲಿಲ್ಲ ಆ ಥರ ಅನ್ಸುತ್ತೆ. ಯಾಕೆ ಹೇಳಿದ್ರು ಅನ್ಸೋದಿಲ್ಲ, ಯಾಕೆ ಹೇಳಲಿಲ್ಲ ಅನ್ಸುತ್ತೆ. ಇದು ಯಾರು ಕೆಟ್ಟವರು ತಪ್ಪು ಮಾಡಿದಾಗ ಯಾರ ಬಾಯಲ್ಲೂ ಏನು ಮಾತು ಬರುತ್ತೆ, ಕೆಟ್ಟದಾಗಲಿ ಅಂತ ಬರುತ್ತೆ ಹೊರತು ಒಳ್ಳೇದಾಗಲಿ ಅಂತ ಬರೋದಿಲ್ಲ. ಮೈತ್ರೇಯರ ಬಾಯಿಂದ ಬಂದ ಮಾತು ಭೀಮಸೇನ ಮಾತನ್ನು ಏನು ಮಾಡಿದಾಗ ಆಚಾರ್ಯ ಮಾತನ್ನು ಇವರು ಹೇಳಿದರು ಅಂದರೆ ಮಧ್ವಾಚಾರ್ಯ ಮಾತನ್ನೇ ಟಿಪ್ಪಣಿಕಾರ ಹೇಳ್ತಾರೆ ಅಂತೀವಲ್ಲ ಹಾಗೆ. ಅವ್ರ ಬೇರೆ ಅಲ್ಲ, ಅವ್ರು ಹೇಳಿದ್ದೇನೆ ಹೇಳಿದರು. ಬಟ್ ಮೊದಲು ಹೇಳಿದವ್ರು ಯಾರು? ಅವರು. ಆದ್ದರಿಂದ ಅದು ಪ್ರಧಾನ ಆಯಿತು. ಮೊದಲು ಹೇಳಿದವ್ರು ಪ್ರಧಾನ. ಆದ್ದರಿಂದ ಈ ವಿವರಣೆ ಇವರದು, ಅವ್ರದ್ದು ಪ್ರತಿಜ್ಞೆ. ಅವ್ರದ್ದು ಪ್ರತಿಜ್ಞೆ, ಇವರು ಕೊಟ್ಟಿದ್ದು ಶಾಪ. ಡಿಫರೆನ್ಸ್ ಗೊತ್ತಾಯ್ತಾ? ಅವ್ರು ಮಾಡಿದ ಪ್ರತಿಜ್ಞೆ ಶಕ್ತಿ ಇದೆ, ಇವರೇ ಆ ಶಕ್ತಿ ಇಲ್ಲ. ಏನು ಮಾಡಿದ್ರು ಇವರು? ಶಾಪ ಕೊಟ್ಟು. ತವೋರು ಭೇದಾಯ ಭವೇತ್ ಸುಯುದ್ಧ. ದೊಡ್ಡ ಯುದ್ಧ ಅಂತ ಒಂದರ್ಥ, ಧಾರ್ಮಿಕ ಯುದ್ಧ. ಅನ್ಯಾಯದಿಂದ ನಡೆಯೋದಿಲ್ಲ, ನ್ಯಾಯವಾಗೇ ನಡೆಯುತ್ತೆ ಅಂತ. ಸುಯುದ್ಧಂ ಈ ಮಾತು ಮುಂದಿನ ರಿಸಲ್ಟ್ ಕೂಡ ಹೇಳ್ತಾ ಇದೆ. ನಿಜೋರು ಮುಗ್ರಹ ಶಶಾಪ ಚೈನಂ ಮುನಿರುಗ್ರ ತೇಜಾಹ ತವೋರು ಭೇದಾಯ ಭವೇತ್ ಸುಯುದ್ಧಂ ಇತ್ಯೂಚಿವಾನ್ ಧೃತರಾಷ್ಟ್ರಾನತೋಪಿ ಯಯೌನತೇದ್ರಾಜ್ಯದಃ ತ್ವಂ ತಥೇತಿ ಶ್ರುತ್ವಾ ತು ಕಿರ್ಮೀರವಧಂ ಸ್ವಪಿತ್ರ ಪೃಷ್ಟಕ್ಷತ್ರೋಕ್ತಂ ಸೋತ್ರಸದ್ಧಾರ್ತರಾಷ್ಟ್ರಃ ಇತಿ ಭೂಚಿವಾನ್ ಧೃತರಾಷ್ಟ್ರಾನತೋ ಆನತಃ ಅಪಿ ಯಯೌ ನ ಚೇತ್ ರಾಜ್ಯತಃ ತ್ವಂ ತಥಾ ಇತಿ ಶ್ರುತ್ವಾ ತು ಕಿರ್ಮೀರವಧಂ ಸ್ವಪಿತ್ರ ಪೃಷ್ಟಕ್ಷತ್ರೋಕ್ತಂ ಸಹ ಅತ್ರ ಸತ್ ಧಾರ್ತರಾಷ್ಟ್ರಃ ಇತಿ ಊಚಿವಾನ್ ಧೃತರಾಷ್ಟ್ರಾನತಃ ಅಪಿ. ಧೃತರಾಷ್ಟ್ರ ತಕ್ಷಣ ಬಂದು ಕಾಲಿಡ್ಕೊಂಡ, ಸ್ವಾಮಿ ಶಾಪ ಕೊಡಬೇಡಿ ಭಾಗ ಏನೋ ಕೇಳ್ಕೊಂಡ. ಅವ್ರು ಹೇಳಿದರು ಆಯಿತು, ಏನು ಪರಿಹಾರ ಈಗ? ಯಯೌ ನಚೇದ್ ರಾಜ್ಯದ ತ್ವಂ ತಥೇ. ನನ್ನ ಶಾಪ ನೀವು ರಾಜ್ಯ ಕೊಟ್ಟರೆ ನಡೆಯೋದಿಲ್ಲ, ಇಲ್ಲದವ್ರು ನಡೆಯುತ್ತೆ ಅಂತ ಹೇಳಿ. ಯಾವಾಗಲೂ ಅಷ್ಟು ಲೆಟ್ರ್ ಬರುತ್ತಿರುತ್ತೆ, ಕೊಟ್ಬಿಟ್ಟು ಇದು ಆಲ್ರೆಡಿ ಪೇಡ್ ಇಗ್ನೋರ್ ಇಟ್ ಅಂತ ಹೇಳ್ತಾರಲ್ಲ, ನೋಟಿಸ್ ಬರುತ್ತೆ ಎಷ್ಟೊತ್ತಲ್ಲ. ಅದು ಸಾಮಾನ್ಯ ಕಾಮನ್ ಅದು ಬರೋದು. ನಾಳೆ ಮಾಡಿದರೆ ಏನರ್ಥ? ಜಸ್ಟ್ ಇಗ್ನೋರ್ ಇಟ್ ಅಷ್ಟೆ. ಸೊ ಇದು ಇಗ್ನೋರ್ ಮಾಡು ಇಷ್ಟೇ. ಶಾಪ ಪರಿಹಾರ ಇದನ್ನು ಒಂದು ಜನರಲ್ ಏನು ಗೊತ್ತಾಯಿತು? ಯಾವ ಥರ ಅಕಸ್ಮಾತ್ ಶಾಪ ಬಂದರೆ ಫಸ್ಟ್ ಸ್ಟೆಪ್ ಏನದಕ್ಕೆ? ನಡೆಸ್ಬಿಡ್ಬೇಕು. ಅದು ಅವ್ನು ಹೇಳಿದ ಹೀಗಾದ್ರೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಹಾಗೆ ಮಾಡದೆ ಹೋದ್ರೆ ಏನಾಗುತ್ತೆ? ಅಲ್ಲಿಗೆ ಪರಿಹಾರ ಆಯಿತು ಅಂತ. ಆ ಒಂದು ಸ್ಟೆಪ್ ದಾಟಿದೆ. ಈಗ ಅದನ್ನು ಬಿಟ್ಟು ಇನ್ನೂ ಹಟ್ಟಾಡಿದ್ರೆ ಏನಾಗುತ್ತೆ? ಇನ್ನು ಜಾಸ್ತಿ ಬೇಗ ಬರುತ್ತೆ, ಇದು ಹೆಚ್ಚಾಗಿ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಇತಿ ಊಚಿವಾನ್ ಎಷ್ಟೊತ್ತ ನಡೆಯುತ್ತಾಗ ಒಂದು ಮಹಾಭಾರತದ ಕಥೆ ಬರುತ್ತೆ. ಋಷಿಯೊಬ್ಬ ಶಾಪ ಕೊಡ್ತಾರೆ. ಅವಾಗ ಹೇಳ್ತಾರೆ, ನಾನು ತಪ್ಪು ಮಾಡಿಲ್ಲ, ಶಾಪ ಕೊಟ್ಟಿದ್ದೆ, ನಾನು ತಟ್ಟೋದಿಲ್ಲ ಅಂತ ಹೋಗ್ಬಿಡ್ತಾರೆ. ಮಾಡೇ ಇಲ್ಲ, ಹಾಗಾದ್ರಿಂದ ಏನಾಯ್ತು? ಅಲ್ಲಿಗೆ ತಟ್ಟೋದೇ ಇಲ್ಲ. ಲೈಟ್ ಫೀಸ್ ಕೊಡದೆ ಹೋದರೆ ಬಂದು ಡಿಸ್ಕರೇಟ್ ಮಾಡ್ತೀವಿ. ಇವನಂದ ನಾನು ಕರೆಕ್ಟ್ ಚೆಂಡೆ ಇಟ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡ್ತೀವೋ ಮಾಡ್ಕೊ ಅಂತ ಹೇಳ್ತಾರೆ. ಅದು ಕರೆ ಇಲ್ಲ, ತಪ್ಪು ಮಾಡೇ ಇಲ್ಲ. ತಪ್ಪಂದ್ರೆ ಮಾಡದೆ ಹೋದಾಗ ಶಾಪ ಕೊಟ್ಟರೆ ಏನಾಗುತ್ತದು? ಕೊಟ್ಟವ್ರು ಪುಣ್ಯ ಹೋಗುತ್ತೆ ಹೊರತು ಇವ್ರು ಎಫೆಕ್ಟ್ ಆಗೋದು. ಗೊತ್ತಾಯ್ತಾ? ವಿನಾಶಕಾರಣ. ಆದರೆ ಭಾರಿ ದೊಡ್ಡವ್ರು ಕೊಟ್ಟಾಗ ನಡೆದು ಬಿಡುತ್ತೆ, ಅದು ಬಿಡೋದಿಲ್ಲ. ಅನುಗ್ರಹ ಆಗುತ್ತೆ, ಕೆಟ್ಟದಾಗೋದಿಲ್ಲ. ಎರಡು ರೀತಿ ಇದೆ ಅದಕ್ಕೆ. ಶಾಪನ ಅನುಭವಿಸೋದು ಬೇರೆ, ತಿದ್ದುಕೊಂಡು ಕಳ್ಕೊಳ್ಳೋದು ಬೇರೆ. ಗೊತ್ತಾಯ್ತಾ? ಅಥವಾ ಇನ್ನೂ ಪ್ರೊಟೆಸ್ಟ್ ಮಾಡಿ ಪೂರ್ತಿ ಹಾಳಾಗೋದು ಬೇರೆ. ನಾವು ಹೇಗೆ ನಡ್ಕೋತೀವಿ ಇದು ಭಾರಿ ಬದ್ದು. ಶಾಪ ಬರದಂತೆ ನೋಡ್ಕೊಳ್ಳೋದು ನಂಬರ್ 1, ಅದು A1. ಅದಕ್ಕಿಂತ ದೊಡ್ಡ ಚಾಯ್ಸ್ ಇಲ್ಲ. ಅದು ಆಗದೆ ಹೋದಾಗ ಏನು ಮಾಡಬೇಕಾಗ? ಆ ತಪ್ಪನ್ನು ತಿದ್ಕೊಳ್ಳೋದು ಫಸ್ಟು. ಕೆಲವರು ಹಾಗಲ್ಲ, ಪ್ರೊಟೆಸ್ಟ್ ಮಾಡೋಕ್ಕೋ ಇನ್ನೂ ಪಾಪ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ನೋಡೇ ಬಿಡ್ತು, ನಾನೊಂದು ಕೈ ನೋಡ್ತೇನೆ ಅಂತ ಹೇಳೋದು. ಹಾಗೆಲ್ಲ ಮಾಡಬಾರ್ದು, ಅದರಿಂದ ಅನಾಹುತ ಆಗುತ್ತೆ. ಇತ್ಯೂಚಿವಾನ್ ಪ್ರಾಸಂಗಿಕವಾಗಿ ಒಂದು ರೆಮಿಡಿ ಕೊಟ್ಟು ತೋರಿಸಾಗತ್ತೆ ಆಚಾರ್ಯ. ಪ್ರಾಸಂಗಿಕ ಇದು. ಶಾಪ ಕೊಟ್ಟಾಗ ಪರಿಹಾರ ಹೇಗೆ ಮೊದಕ್ಕೆ ಒಂದು ಉತ್ತರನೇ ಇಲ್ಲಿ ಹೇಳಿದ್ರಿಂದ ಸರಿಯಾಗಿ ನಾವು ಫಾಲೋ ಮಾಡಿದ್ರೆ ನಮಗೆ ಎಷ್ಟೋ ಸಮಸ್ಯೆ ಪರಿಹಾರ. ಇತಿ ಭೂಚಿವಾನ್ ಧೃತರಾಷ್ಟ್ರಾನತೋಪಿ ಯಯೌ ನ ಚೇದ್ರಾಜ್ಯದ ಸ್ವಂ ತಥೇತಿ ಶ್ರುತ್ವಾ ತು ಕಿರ್ಮೀರವಧಂ ಸ್ವಪಿತ್ರ ಪೃಷ್ಟಕ್ಷತ್ರೋಕ್ತಂ ಸೋತ್ರಸದ್ಧಾರ್ತರಾಷ್ಟ್ರಃ. ಅಲ್ಲೇ ಒಂದು ಪ್ರಸಂಗ ಬರುತ್ತೆ. ನೀವು ಕಿರ್ಮಿರವಧೆ ಹೇಗಾಯ್ತು ಹೇಳಿ ಅಂತ ಕೇಳಿದ್ರೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಇವನ್ನೆಲ್ಲ ಇಲ್ಲ ಹೇಳೋದಿಲ್ಲ ನಾನು. ಯಾಕೆ? ಇಲ್ಲಿ ಬರುತ್ತೆ, ನತೆ ಶುಶ್ರೂಷತೆ ಸುತಃ ಮುಂದೆ ಬರುತ್ತೆ. ನಿನ್ನ ಮಗನಿಗೆ ಏನಿಲ್ಲ ಕೇಳೋ ಇಷ್ಟನೇ ಇಲ್ಲ ಅವನಿಗೆ, ಅಂಥವ್ರಿಗೆ ಹೇಳಬಾರ್ದು. ನಾ ಪೃಷ್ಟ ಕಚ್ಚತಿದ್ ಬ್ರೂಯ. ಅವ್ನು ಕೇಳೋ ಮನಸ್ಸಿಲ್ಲ ಅವನಿಗೆ ಹೇಳೋದಿಲ್ಲ. ಅದಕ್ಕೆ ಒಂದು ಮತ ಇದೆ. ಯಾವಾಗಲೂ ಶ್ರವಣ ಮಾಡೋರಿಗೆ ಏನು ಅಧಿಕಾರ ಇರಬೇಕು? ಫಸ್ಟ್ ಅರ್ಹತೆ ಏನು? ಕೇಳೋ ಒಂದು ಆಸಕ್ತಿ ಇರಬೇಕು. ಕೇಳೋ ಆಸಕ್ತಿ ಯಾರಿಗಿಲ್ಲ ಅವ್ರಿಗೆ ಹೇಳಬಾರ್ದು. ಮತ್ತು ಹೇಳೋರಿಗೆ ಏನಿರ್ಬೇಕು? ಫಸ್ಟು ಹೇಳೋ ಇಚ್ಛೆ ಇರಬೇಕು. ಅದಕ್ಕೆ ಅರ್ಥವಿವಕ್ಷ ಅಂತ ಕರೀತಾರೆ. ಅವ್ನು ಭಾರಿ ಜ್ಞಾನಿನೇ, ಭಾರಿ ದೊಡ್ಡ ಸಂಶಯನೇ ಇಲ್ಲ, ಅದು ಹೇಳೋ ಇಚ್ಛೆ ಇಲ್ಲ ಅವರಿಗೆ. ಅವಾಗ ಏನಾಗೋದಿಲ್ಲ? ಹೇಳೋದಿಲ್ಲ. ಇವನಿಗೆ ಕೇಳೋ ಇಚ್ಛೆ ಇಲ್ಲ, ಅವ್ರಿಗೆ ಎರಡೂ ಆದ್ರೂ ಗೋವಿಂದ.
ಈ ಕೇಳೋ ಇಚ್ಛೆ ಇವತ್ತು ನಡೆದಿರೋದು ಹಾಗೇನೆ. ಶಾಸ್ತ್ರಗಂತೆ ಎಲ್ಲ ಇವೆ, ಕೇಳೋ ಇಚ್ಛೆ ಜನಗಳಿಗಿಲ್ಲ. ಅದು ದೊಡ್ಡ ತೊಂದರೆ ಆಗಿದೆ. ಹೇಳಬೇಕು ಅದೆಲ್ಲ ಹೇಳ್ಬಿಟ್ಟಿದ್ದಾರೆ. ಹೇಳ್ಬೇಕಾದ್ರೆ ಮೂರ್ತಿ ಹೇಳಿದ್ದಾರೆ, ಶ್ರೋತ್ರಾನುಕೂಲ್ಯದ ಲಕ್ಷಣ ಹೀಗಿರಬೇಕು, ವಕ್ತಾನುಕೂಲ್ಯ ವಕ್ತಾನುಕೂಲ್ಯ ಮೊದಲೇನಿರ್ಬೇಕು, ಅವನಿಗೆ ತಿಳುವಳಿಕೆ ಇರಬೇಕು. ಫಸ್ಟ್ ಅವನಿಗೆ ಹೇಳೋ ಇಚ್ಛೆ ಇದೆ, ಗೊತ್ತೇ ಇಲ್ಲ. ಫಸ್ಟು ತಿಳುವಳಿಕೆ ಇರಬೇಕು, ಹೇಳೋ ಇಚ್ಛೆ ಇರಬೇಕು, ಇವ್ರಿಗೆ ಕೇಳೋ ಯೋಗ್ಯತೆ ಇರಬೇಕು, ಪ್ರಸಂಗ ಸರಿ ಇರಬೇಕು. ಯಾವುದೋ ಸೀರಿಯಸ್ ಬಸ್ ಹತ್ತಾ ಇದ್ದಾರೆ, ಬೇರೆ ಕೇಳ್ದ, ಅವ್ರು ಒಂದು ಕಾಲ ಅಲ್ಲಿಟ್ಟಿದ್ದಾರೆ, ಏನು ಉತ್ತರ ಕೊಡೋಕೆ ಅವ್ರಿಗೆ ಗೊತ್ತಾಯ್ತಿಲ್ಲ. ಅದು ತಕ್ಷಣ ಹೇಳ್ತಾರೆ, ಬೈದು ಹೋಗ್ಬಿಡುತ್ತೆ, ಬರೀ ಉತ್ತರ ಕೊಡೋದು ಬೈದು ಹೋಗ್ತಾರೆ ಅಷ್ಟೇ. ಪ್ರಸಂಗ ನೋಡ್ಕೋಬೇಕು, ಮೂಡ್ ಅಂತ ಹೇಳ್ತೀವಲ್ಲ, ಮೂಡ್ ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳಬೇಕಾದ್ರೆ ಅವ್ರು ಕೇಳೋ ಮೂಡ್ ಇವನಿಗಿರಬೇಕು. ಹೇಳೋ ಇಚ್ಛೆ ಇದೆ, ಮೂಡಿಲ್ಲ. ಅವ್ರು ಹೇಳೋ ಇಚ್ಛೆ ಇದೆ, ಅವತ್ತು ಮೂಡಿಲ್ಲ. ಆ ದೃಷ್ಟಿಯಿಂದ ಎಲ್ಲ ಸೇರಬೇಕು. ಅವಾಗ ಮಾತ್ರ ಏನಾಗತ್ತದ, ಒಳ್ಳೆ ವಿಷಯ ನಮಗೆ ತಿಳಿಯೋದಿಲ್ಲ. ಶ್ರುತ್ವಾತು ಕಿರ್ಮೀರವಧಂ ಸ್ವಪಿತ್ರ ಪೃಷ್ಟಕ್ಷತ್ರೋಕ್ತಂ ಸೌತ್ರ ಸದ್ಧಾರ್ಥ ರಾಷ್ಟ್ರ. ಅವನು ಭಾರಿ ದುಃಖ ಪಡ, ಶಾಪ ಬೇರೆ ಕಟ್ಕೊಂಡಾಗಾಯಿತು. ಕಿರ್ಮೀರನ್ನು ಕೊಂದಿದ್ದು, ಭೀಮಸೇನ ಕೊಂದಿದ್ದು ದೊಡ್ಡ ಒಂದು ಭಯ, ಅಥವಾ ಇನ್ನೊಂದು ಭಯ. ಇಷ್ಟಾದರೂ ಧೃತರಾಷ್ಟ್ರ ಮಾಡಿದ ಮಾತನ್ನು ಕೇಳೋದಿಲ್ಲ, ತಿದ್ಕೊಳ್ಳೋದೆಲ್ಲ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಇದು ದೊಡ್ಡ ತಪ್ಪಿತ್ತು. ಮುಂದೆ ಹೇಳ್ತಾರೆ, ವನೇ ವಸಂತೋಥ ಪೃಥಾ ಸುತಾಸ್ತೆ. ಎಷ್ಟು ವಿಷಯ ಕವರ್ ಮಾಡ್ತಾರೆ ಆಚಾರ್ಯರು ಅಂದರೆ, ಅಧ್ಯಾಯಗಟ್ಟಲೆ ಬರುತ್ತೆ ಅದರಲ್ಲಿ. ದೊಡ್ಡ ಪರ್ವ ಎಲ್ಲ ಪ್ಯಾಕ್ ಮಾಡ್ತಾ ಹೋಗ್ತಾರೆ ಹಾಗೆ. ವನೇ ವಸಂತೋಥ ಪೃಥಾ ಸುತಾಸ್ತೆ ವಾರ್ತಾಂ ಸ್ವಕೀಯಾಂ ಪ್ರಾಪಯಾಮಾಸುರಾಶು ಕೃಷ್ಣೇ ಸೋಪಿ ಧೃತಮಾಯಾತ್ಸ ಸತ್ಯಃ ಸಂಬಂಧಿನೋ ಯೇ ಚ ಪಾಂಚಾಲ ಮುಖ್ಯಾಃ. ವನೇ ವಸಂತಃ ಅಥ ಪೃಥಾ ಸುತಾಃ ತೇ ವಾರ್ತಾಂ ಸ್ವಕೀಯಾಂ ಪ್ರಾಪಯಾಮಾಸುಃ ಆಶು ಕೃಷ್ಣೇ ಸಹ ಅಪಿ ಧೃತಂ ಆಯಾತ್ ಸಸತ್ಯಃ ಸಂಬಂಧಿನಃ ಯೇ ಚ ಪಾಂಚಾಲ ಮುಖ್ಯಾಃ. ವನೇ ವಸಂತಃ, ವನಕ್ಕೆ ಹೋದರು ಪಾಂಡವರು. ಅಥ ಅಲ್ಲಿಂದ ಪೃಥಾಸುತಾಃ ಪಾರ್ಥಾಃ ಪಾಂಡವರು, ತೇ ಅವರೆಲ್ಲ ಸ್ವಕೀಯಾಂ ವಾರ್ತಾಂ ತಮ್ಮ ವಿಷಯ ಎಲ್ಲ ತಿಳಿಸಿದರು. ಹೀಗಾಯಿತು, ನಾವು ಕಾಡಿ ಬಂದಿದ್ದೇವೆ, ಈಗ ಇಲ್ಲಿದ್ದೇವೆ ಅಂತ ಕಳಿಸಿದರು. ಪ್ರಾಪಯಾಮಾಸೋ ರಾಶು, ಕೃಷ್ಣನಿಗೆ ಮೆಸೇಜ್ ಮುಟ್ಟಿಸಿದರು, ಹೀಗಾಗಿದೆ ಅಂಥೇಳಿ. ಕೃಷ್ಣೇ ಸಹ ಅಪಿ ಧೃತಂ ಆಯಾತ್, ಕೃಷ್ಣ ತಕ್ಷಣ ಬಂದುಬಿಟ್ಟ. ತಕ್ಷಣ ಬಂದ. ಸಂಬಂಧಿನಃ ಸಸತ್ಯ, ಸಸತ್ಯ ಅಂದ್ರೇನು, ಸತ್ಯಭಾಮ ಸಮೇತನಾಗಿ ಬಂದ. ಸತ್ಯಭಾಮ ಸಮೇತನಾಗಿ ಬಂದು ಸಂಬಂಧಿನಃ ಏಚ ಪಾಂಚಾಲ ಮುಖ್ಯಾಃ, ಜೊತೆ ಈ ಕಡೆಯಿಂದ ದ್ರುಪದ ರಾಜ ಧೃತರಾಷ್ಟ್ರ ಅವರೆಲ್ಲ ಇದ್ರಲ್ಲ, ಆ ಕಡೆ ಬಂದರು. ಇದು ಕೆಲವರು ಆಬ್ಸೆಂಟ್ ಇದ್ದರು, ಅವರೆಲ್ಲ ಈ ಕಡೆ ಬಂದರು. ಹೀಗಾಗಿ ವನವಾಸ ವಿಚಾರಿಸೋಕ್ಕೋಸ್ಕರ ಬಂದರು ಎಲ್ಲರೂ ಕೂಡ. ಕ್ರುದ್ಧಂ ಕೃಷ್ಣಂ ಧಾರ್ತರಾಷ್ಟ್ರಾಯ ಪಾರ್ಥಾಃ ಕ್ಷಮಾಪಯಾಮಾಸು ರುಚ್ಚೈರ್ಗುಣಂತಃ ಗುಣಾಂತದೀಯಾನಮಿತಾನ್ ಪ್ರಣಮ್ಯ ತದಾ ರುದಂತೀಂ ದ್ರೌಪದಿ ಚಾಪಪಾದೌ. ಕ್ರುದ್ಧಂ ಕೃಷ್ಣಂ ಧಾರ್ತರಾಷ್ಟ್ರಾಯ ಪಾರ್ಥಾಃ ಕ್ಷಮಾಪಯಾಮಾಸು ಉಚ್ಚೈಃ ಗೃಣಂತಃ ಗುಣಾನ್ ತದೀಯಾನ್ ಅಮಿತಾನ್ ಪ್ರಣಮ್ಯ ತದಾ ರುದಂತಿ ದ್ರೌಪದಿ ಚ ಆಪಪಾದೌ. ಕ್ರುದ್ಧಂ ಕೃಷ್ಣಂ, ಕೃಷ್ಣ ಬಂದ ಕೇಳಿದ, ಭಾರಿ ಸಿಟ್ಟು ಬಂದ ಮಾಡ್ತಾ ಇದ್ದಾನೆ ಕೃಷ್ಣ. ಹೊಡೆದಾಕ್ಬಿಡ್ತೇನೆ, ಹೋಗ್ಬಿಟ್ಟು ನಾನೀಗ ಅಂತೇಳಿ ಎಲ್ಲಿ ಸಮಾಧಾನ ಮಾಡ್ಕೊ, ಕೃಷ್ಣ ಸಮಾಧಾನ ಮಾಡಬೇಕಾಯ್ತು. ನಾಟಕ ಮಾಡ್ತಾರೆ ಅಷ್ಟಲ್ಲಿ. ಅಲ್ಲೂ ಕೂಡ ಹೇಳೋದು ಯಾರು ಗೊತ್ತಾ, ಹೇಳಿದೆ ನಾನು ಇರಬೇಕಾಗಿತ್ತು, ಒಂದು ಕೈನ ಬಿಟ್ಬಿಡ್ತೀನಿ, ಇರಬೇಕಾಗಿತ್ತು ಇರದೇ ಹೋಗಿದ್ರೆ ಅಕ್ಷಯವಸ್ತ್ರ ಬರ್ತಿತ್ತಾ? ಕೃಷ್ಣನಿಗೆ ಗೊತ್ತಿದೆಯೇ ಇಲ್ಲ, ಅದೀಗ ಗೊತ್ತಿದೆ, ಅದೇ ಸಾಕ್ಷಿ. ನನಗೆ ಗೊತ್ತೇ ಇರಲಿಲ್ಲ ಅಂತ ಮಾತಾಡ್ತಾರೆ. ಇದು ಇಬ್ಬರಿಗೂ ಗೊತ್ತು, ಯಾರೇ ಮಾಡೋದು ಮಾತ್ರ ಹಾಗೆ ಮಾಡ್ತಾರೆ, ಉಳಿದವ್ರಿಗೆಲ್ಲ ಗೊತ್ತಿಲ್ಲ. ಎಷ್ಟೋ ಜನ ಇರ್ತಾರಲ್ಲ, ಅವರಿಗೆಲ್ಲ ಒಂದು ವಿಡಂಬನೆ, ಕೆಲವರಿಗೆಲ್ಲ ಮೋಹನ. ಕ್ರುದ್ಧಂ ಕೃಷ್ಣಂ ಧಾರ್ತರಾಷ್ಟ್ರಾಯ ಪಾರ್ಥಾಃ ಕ್ಷಮಾಪಯಾಮಾಸು ಉಚ್ಚೈರ್ಗುಣಂತ. ಗಟ್ಟ ಕಡ್ತಾ ಇಟ್ಟು ಹಾಗೆ ಮಾಡಿಬಿಡ್ಬೇಡ, ಏನು ಮಾಡೋಕ್ಕೆ ಹೋಗಬೇಡ, ಮುಂದೆ ಪ್ರಸಂಗ ಬರಲಿ, ನಮಗೆಲ್ಲ ಹೀಗಾಗಬೇಕು ಅಂತೆಲ್ಲ ಸಮಾಧಾನ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಗುಣಂತ, ಗುಣನ ಅಂದರೆ ಸ್ತೋತ್ರ ಮಾಡೋದು, ವರ್ಣನೆ, ಸ್ತುತಿ. ಗುಣಂತಹ, ಗುಣಂತಹ ಅಂದರೆ ಹೇಳ್ತಾ ಸ್ತೋತ್ರ ಮಾಡ್ತಾ, ಸದಾಕಾಲ ಸ್ತೋತ್ರ ಮಾಡ್ತಾ ಇದ್ರು ಕೂಡ ಕೊನೆ ಆಗೇ ಇಲ್ಲ. ದೇವರ ಗುಣಗಳ ವರ್ಣನೆ ಅಂತೇಳಿ ಅದೇ ಪದ ಇಲ್ಲಿ ಉಪಯೋಗಿಸಿದ್ದಾರೆ. ಗೃಣಂತಹ. ಅಮಿತಾನ್, ಎಷ್ಟು ಗುಣಗಳು? ಅಮಿತ ಅಂದರೆ ಅನಂತ, ಮಿತ ಅಮಿತ ಅನಂತ, ಅನಂತ ಗುಣಗಳನ್ನು ಕೊಂಡಾಡ್ತಾ ಪ್ರಣಮ್ಯ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಸಮಾಧಾನ ಮಾಡಿದ. ತದಾ ರುದಂತಿ ದ್ರೌಪದಿ ಚಾಪಪಾದ, ರುದಂತಿ ದ್ರೌಪದಿ ಚಾಪಪಾದ. ಆ ದ್ರೌಪದಿ ದೇವಿ ಬಂದು ರೋದನ ಮಾಡ್ತಾ
ಕೃಷ್ಣನ ಕಾಲು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲೂ ಹಾಗೇನೆ ರೋದನ ಅಂಬೋದು ವಿಡಂಬನೆ ಒಂದು ಕಡೆಗೆ, ಕೃಷ್ಣನ ಕ್ರೋಧ ಹೇಗೋ ರೋದನ ಹಾಗೆ, ಇಬ್ಬರು ನಾಟಕನೇ. ಕೃಷ್ಣನ ನಾಟಕ, ಕೃಷ್ಣೆಯ ನಾಟಕ. ಕೃಷ್ಣ ಕೃಷ್ಣೆ ಇಬ್ಬರು ಕೂಡ. ಓ ಕೃಷ್ಣ ಇಷ್ಟು ಅನ್ಯಾಯ ಆಗೋಯಿತು ಅಂತೇಳಿ ತುಂಬ ವಿಷಯ ಬರುತ್ತೆ ಅಲ್ಲಿ. ಸ್ತೋತ್ರ ಮಾಡ್ಬೇಕಾದ್ರೆ ಎಷ್ಟೋ ವಿಷಯಗಳನ್ನು ಆಚೆ ಅಲ್ಲಿ ಕೋಟ್ ಮಾಡ್ತಾರೆ. ಎಷ್ಟೋ ಏನೇನಾಯಿತು, ಎಷ್ಟೆಷ್ಟು ಕೆಟ್ಟದ್ದು ಮಾಡಿದ್ದಾರೆ ದುರ್ಯೋಧನಾದಿಗಳು, ಹಿಂದಿನ ಕಥೆಯೆಲ್ಲ ಹೇಳ್ತಾ ವಿಷಯ ವಿಷ ಹಾಕಿದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲೇ ಈ ಮಾತು ಬರುತ್ತೆ. ಯಾವ ಮಾತದು? ಅಜಿಜ್ಯಂ ಗಾಂಡೀವಂ ಕರ್ತುಂ, ಗಾಂಡೀವ ಎತ್ತಿ ಬಚ್ಚೆ ಅಂತ ಭೇದ ಮಾಡೋದು ಸಾಮರ್ಥ್ಯ ಇರೋದು ಯಾರಿಗೆ? ನಿನಗೆ, ಭೀಮನಿಗೆ, ಅರ್ಜುನನಿಗೆ ಅಂತ ಹೇಳ್ತಾರೆ. ಭೀಮನ ವಿಷಯ ಬರುತ್ತೆ ಇಲ್ಲಿ. ಭೀಮ ಮತ್ಸ್ಯಂತ್ರ ಯಾಕೆ ಭೇದ ಮಾಡಲಿಲ್ಲ ಅನ್ನೋದಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಲ್ಲ, ನಿಮಗೆ ಗೊತ್ತಿದೆ ಅಂತ ಭೀಮ ಸ್ಪಷ್ಟ ಹೇಳ್ತಾರೆ. ಇದೆಲ್ಲ ಶ್ಲೋಕ ಇಲ್ಲಿವು ಮೂಲ ಮಹಾಭಾರತದಲ್ಲಿ ಬರುತ್ತೆ. ಆಚಾರ ಅಲ್ಲೇ ಬೇರೆ ಕಡೆ ಕೋಟ್ ಮಾಡಿದ್ದಾರೆ. 2ನೇ ಅಧ್ಯಾಯದಲ್ಲಿ ಅವನ್ನೆಲ್ಲ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೃಷ್ಣೇ ಸೋಪಿ ಚಾಪಪಾದೌ ಸಾ ಪಾದಯೋ ಪತಿತಾ, ಕಾಲುಗಳ ಮೇಲೆ ಬಿದ್ದು, ವಾಸುದೇವಂ ಅಸ್ತೌತ್ ಸಮಸ್ತ ಪ್ರಭುಂ ಆತ್ಮತಂತ್ರಂ ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣಾರ್ಣವೈಕ ದೇಹಾಖಿಲ ದೋಷದೂರ. ಸಾ ಪಾದಯೋ ಪತಿತಾ ವಾಸುದೇವಂ ಅಸ್ತೌತ್ ಸಮಸ್ತ ಪ್ರಭುಂ ಆತ್ಮತಂತ್ರಂ ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣ. ನೋಡಿ ಎಷ್ಟು ಚೆನ್ನಾಗಿರೋ ಪದ, ಒಂದು ದೊಡ್ಡ ಪದ. ಆ ಥರ ಬೇರೆ ಉಪಯೋಗಿಸೋದು ಆ ಥರ. ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣಾರ್ಣವ ಏಕದೇಹಾಖಿಲ ದೋಷದೂರ. ಬಿಡಿಸ್ಬೇಕಂತ. ಅಚಿಂತ್ಯ ನಿತ್ಯಾವ್ಯ, ಅಚಿಂತ್ಯ ಚಿಂತ್ಯ ಅಚಿಂತ್ಯ, ಚಿಂತ್ಯ ಅಚಿಂತ್ಯ ಚಿಂತನೆಗೆ ನಿಲುಕದಂತಹ, ನಿತ್ಯ ನಿತ್ಯವಾದಂತಹ, ಅವ್ಯಯ ಹ್ರಾಸರಹಿತವಾದಂತಹ, ಪೂರ್ಣ ಪರಿಪೂರ್ಣವಾದಂತಹ, ಆಮೇಲೆ ಸದ್ಗುಣ ಉತ್ತಮವಾದಂತಹ, ಗುಣಗಳ ಆರ್ಣವ ಸಾಗರನಾದಂತಹ, ಏಕದೇಹ ಅವೇ ದೇಹ ದೇವನಿಗೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ಇಲ್ಲಿ ಗುಣೈಕ ದೇಹ ಅದೇ ಪದ ಅನುವ್ಯಾಖ್ಯಾನದ ಪದ ಇದು. ಗುಣೈಕ ದೇಹ ಅಖಿಲ ದೋಷ ದೂರ. ಅದನ್ನು ಒಂದು ಪದ ಮಾಡಿಕೊಂಡು ಅಸೋ ಮಾಡ್ಕೊಂಡ್ಬಿಡಕ್ಕೆ ಬರುತ್ತೆ. ಇಲ್ಲದೆ ಹೋದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅಖಿಲ ದೋಷ ದೂರ ಅಂದರೆ ಸಮಸ್ತ ಗುಣಪೂರ್ಣ. ಇದೇ ತಾತ್ಪರ್ಯ ಇಡೀ ಬ್ರಹ್ಮಸೂತ್ರ ಭಾಷ್ಯ. ಮತ್ತೊಮ್ಮೆ ನಾರಾಯಣಂ ಗುಣೈಸ್ತರ್ವೈ ರುದಿರಣಂ, ಅದು ಎಕ್ಸ್ಪೆನ್ಷನ್. ಇದು ಏನು ಗುಣಗಳು ಅಂದರೆ ಅಚಿಂತ್ಯ ನಿತ್ಯ ಅವ್ಯಯ ಪೂರ್ಣ ಸದ್ಗುಣ ಅರ್ಣವ ಏಕದೇಹ. ಇದಿಷ್ಟು ದೋಷ ದೂರ, ಅಖಿಲ ದೋಷ ದೂರ. ಇದೇ ಎಲ್ಲ ಯಾವ ಶಾಸ್ತ್ರಕ್ಕೆ ಹೋದ್ರೂ ಗಡಿ ಎಂಡಾಗದು ಎಲ್ಲಿಗೆ? ದೇವರ ಗುಣಪೂರ್ಣತ್ವ ದೋಷ ದೂರತ್ವ ಇದು ಮೇನ್. ಅದು ಬ್ರಹ್ಮಸೂತ್ರ ಭಾಷ್ಯ ಮಾಡಿದ್ದೇ ಹಾಗೆ. ನಾರಾಯಣಂ ಗುಣೈಸ್ತರ್ವೈ ರುದಿರಣಂ ದೋಷವರ್ಜಿತ. ಎರಡು ಮಾತಿಟ್ಕೊಂಡ್ಬಿಟ್ರೆ ಎಲ್ಲ ಶಾಸ್ತ್ರ ಓದಿದ ಮೇಲೆ ಗಟ್ಟಿಯಾಗಿ ಉಳಿಬೇಕಾದ ಪದಗಳು. ಅದು ಬಿಟ್ಟು ಏನೇ ಹೇಳಿದ್ರು ಕೂಡ ಅದೆಲ್ಲ ಶಾಸ್ತ್ರ ಆಗಲೇ ಇಲ್ಲ. ಇದನ್ನ ಬಿಟ್ಟು ಎಲ್ಲ ಹೇಳಿದರು ಬೇರೆಯವರೆಲ್ಲ. ಇವೆರಡು ಬಿಟ್ಟು ಏನು ಹೇಳಿದರು? ದೇವ್ರನ್ನ ಒಪ್ಪಿದ್ರು ಹೇಗೆ ಎರಡು ಒಪ್ಪಿಡಿ, ಎಲ್ಲ ಒಪ್ಪಿದ್ರೆ ಒಪ್ಪಿದಾಗಲ್ಲ ಅದು. ಸಾಪಾದಯೋ ಪತಿತಾ ವಾಸುದೇವ ಪದ ಉಪಯೋಗಿಸಿದರು. ಯಾಕೆ? ಬಿಡುಗಡೆಯ ಪ್ರಶ್ನೆ. ಈಗ ಮೋಕ್ಷದಾತೃ ರೂಪ ಅದು, ನಿಜ ಮುಕ್ತಿ ಪದಪ್ರದಾತ. ಪ್ರತಿ ಸತ್ ಪದ ಉಪಯೋಗಿಸ್ಬೇಕಾದ್ರೂ ಕೂಡ, ಯಾವ ವರ್ಡ್ ಉಪಯೋಗಿಸ್ಬೇಕಾದ್ರೂ ಕೂಡ ಆಚಾರ್ಯ ಏನು ಮಾಡ್ತಾರೆ? ಮೋಸ್ಟ್ ಸೂಟೆಡ್ ವರ್ಡ್ ಹಾಕ್ತಾರೆ. ವಾಸುದೇವಂ ಅಸ್ತೌ ಸಮಸ್ತ ಪ್ರಭುಂ ಆತ್ಮತಂತ್ರಂ. ಸಮಸ್ತ ಪ್ರಭುಂ ಆತ್ಮತಂತ್ರಂ ವಾಸುದೇವ ಪದಕ್ಕೆ ಅರ್ಥ ಸಮಸ್ತ ಪ್ರಭುವನ್ನು. ವಾಸುದೇವ ಶಬ್ದಕ್ಕೆ ಏನು ಅರ್ಥ ಅಂದರೆ ಸಮಸ್ತ ಪ್ರಭು. ಇನ್ನೊಂದು ಅರ್ಥ ಏನು? ದೇವ. ವಾಸು ಇದೆ, ದೇವ ಇದೆ. ವಾಸುದೇವ ಎರಡು. ವಾಸು ಶಬ್ದಕ್ಕೆ ಅರ್ಥ ಸಮಸ್ತ ಪ್ರಭು, ದೇವ ಶಬ್ದಕ್ಕೆ ಅರ್ಥ ಆತ್ಮತಂತ್ರ. ಆ ಪದದ ಎಕ್ಸ್ಪೆನ್ಷನ್ ಅದು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಏನದು? ಆತ್ಮ ಸರ್ವ ಸಮಸ್ತ ಪ್ರಭು. ವಾಸ್ ವಾಸು ವಾಸು ಹೇಳಿಲ್ಲ. ವಾ ಬಾ ಬಾಸು ಅಂದ್ರೆ ಏನು? ಹೆಡ್. ಜಗತ್ತಿನ ಬಾಸು ಯಾರು? ಅದಕ್ಕೆ ದೇವರಿಗೆ ವಾಸು ವಾಸು ಅಂತ ಹೇಳಿ. ದೇವ ಸ್ವತಂತ್ರ. ದಿವು ಕ್ರೀಡನ ಮಾಡ್ತಾನೆ. ಅದರಿಂದಾಗಿನೇ ದಿವು ಕ್ರೀಡಾಯಾಮ ಅಂತಾನೆ ಇರೋದು. ಸೊ ಆತ ಸ್ವತಂತ್ರ. ಎರಡು ಪದ ಇದೆ. ಸಮಸ್ತರಿಗೆ ಸ್ವಾಮಿ, ಸರ್ವತಂತ್ರ ಸ್ವತಂತ್ರ. ಆ ಪದದ ಅರ್ಥ, ವಾಸುದೇವ ಶಬ್ದದ ಅರ್ಥ ಅದು ಬಿಡಿಸಿಬಿಟ್ಟು ಮುಂದೇನು? ಗುಣಪೂರ್ಣ. ಅದು ಹಾಗೇನೆ. ದೇವ ಶಬ್ದ ಗುಣಪೂರ್ಣ ಅಂತ ಅರ್ಥ. ದೋಷ ದೂರ ಎಲ್ಲ ಬಂದೋಯ್ತು. ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣಾರ್ಣವೈಕ ದೇಹಾಖಿಲ ದೋಷ ದೂರ. ಶ್ರಮಾಬ್ಜೇರೇಶ ಸುರೇಂದ್ರ ಪೂರ್ವ ವೃಂದಾರಕಾಣಾಂ ಸತತಾಭಿವಂದ್ಯ. ಸಮಸ್ತ ಚೇಷ್ಟಾಪ್ರದ ಸರ್ವಜೀವ ಪ್ರಭೋ ವಿಮುಕ್ತಾಶ್ರಯ ಸರ್ವಸಾರ. ಒಂದೇ ಎಷ್ಟು ವಿಷಯ ಹೇಳ್ತಾರೆ ಇಷ್ಟರೊಳಗೆ. ದ್ರೌಪದಿ ಮಾಡಿದ ಸ್ತೋತ್ರ ಹೈಯೆಸ್ಟ್ ಕ್ವಾಲಿಟಿ ಸ್ತೋತ್ರ. ಇರೋದು ಕಡಿಮೆ ಪದಗಳು, ಅರ್ಥ ತುಂಬ ಭಾರಿ ಜಾಸ್ತಿ ಇದೆ. 100 ಪದ ಹೇಳ್ತಾನೆ, ಮುಖ್ಯಾರ್ಥನೇ ಬಂದಿಲ್ಲ. ಅದು ಒಂದೊಂದು ಪದದಲ್ಲಿ ಅಷ್ಟು ತುಂಬಿಸಿ ಹೇಳ್ತಾರೆ.
ಅದು ತುಂಬ ದೊಡ್ಡದಾಗಿದೆ, ಸಂಕ್ಷೇಪ ಇದೆ. ರಮಾ ಅದಿದ್ದಾಗೆ ಒಂದೇ ಮಾತಲ್ಲಿ ಅದು ಬೇಕಾದಷ್ಟಿದೆ. ರಮಾಬ್ಜಜ ಈರ ಈಶ ಸುರೇಂದ್ರ ಪೂರ್ವ ಬೃಂದಾರಕಾಣಾಂ ಸತತಾಭಿವಂದ್ಯ. ರಮಾ ಅಬ್ಜಜ ಈರ ಈಶ ಸುರೇಂದ್ರ ಪೂರ್ವ ಬೃಂದಾರಕಾಣಾಂ ಸತತಾಭಿವಂದ್ಯ. ಒಂದೇ ವಂದ್ಯಂಗೆ ಅರ್ಥ ಇದೆ. ಯಾರಿಂದ ವಂದ್ಯ ಅಂದರೆ ರಮಾ ಅಬ್ಜಜ ಈರ ಈಶ. ರಮಾ ಮಹಾಲಕ್ಷ್ಮಿ, ಅಬ್ಜಜ ಬ್ರಹ್ಮದೇವರು, ಈರ ವಾಯುದೇವರು. ನಮಗೆ ಈರ ಅರ್ಥ ಆಗಲ್ಲ, ಸಮೀರ ಅರ್ಥ ಆಗ್ತದೆ. ಸಮೀರ ಕೇಳಿರ್ತೇವೆ, ಈರ ಕೇಳಿರಲ್ಲ. ಸೇರಿಸ್ಬಿಟ್ರೆ ಈರ ಆಗುತ್ತೆ ಅಷ್ಟೇ. ಸಮೀರ ಪ್ರೇರಕ. ಈರಣ, ಈರಣ ಅಂದರೆ ಪ್ರೇರಣ. ಅದಕ್ಕೆ ಪ್ರಾ ಸೇರಿಸಿದ್ರೆ ಪ್ರೇರಣ ಆಯಿತು. ಸೇರಿಸಿದ್ರೆ ಸಮೀರಣ, ಪ್ರಾ ಸೇರಿಸಿದ್ರೆ ಪ್ರೇರಣ ಅಷ್ಟೇ. ಸುರೇಂದ್ರ ಇಂದ್ರದೇವರು, ಪೂರ್ವ ಮೊದಲಾದಂತಹ ಬೃಂದಾರಕಾಣ, ಬೃಂದಾರಕ ದೇವತೆಗಳು, ಅವರಿಂದ ಸತತ ಅಭಿವಂದ್ಯ. ಸತತ ಅಭಿವಂದ್ಯ, ಸತತವಾಗಿ ಅಭಿವಂದ್ಯ. ವಂದ್ಯ ಅಭಿವಂದ್ಯ ಸತತಾಭಿವಂದ್ಯ. ಯಾವಾಗಲೂ ಸಂಪೂರ್ಣ ಭಕ್ತಿಯಿಂದ ವಂದಿತನಾದವನೇ. ಸಮಸ್ತ ಚೇಷ್ಟಾಪ್ರದ, ಸಮಸ್ತರಿಗೂ ಸಮಸ್ತ ಚೇಷ್ಟೆಗಳನ್ನು ಪ್ರಾದ ಕೊಡುವವನೇ, ನಿಲ್ಲಿಸುವವನೇ, ಎರಡು ಮಾಡ್ತಾನೆ. ಸರ್ವಜೀವ ಪ್ರಭೋ, ಸರ್ವಜೀವ ಪ್ರಭೋ, ಸರ್ವಜೀವರ ಸ್ವಾಮಿಯಾದವನೇ. ವಿಮುಕ್ತಾಶ್ರಯ, ಮುಕ್ತಾನಾಂ ಪರಮಾಗತಿ, ವಿಷ್ಣು ಸಹಸ್ರನಾಮ. ವಿಮುಕ್ತರಿಗೆ ಬರೀ ಮುಕ್ತ ಅನ್ನಲಿಲ್ಲ. ವಿಮುಕ್ತರು ಅಂದ್ರೇನು? ವಿವಿಧ ತೆರನಾದ ಮುಕ್ತರು, ತಾರತಮ್ಯದಿಂದ ಕೂಡಿದ ಮುಕ್ತರು. ಅವರಿಗೆ ಸ್ವಾಮಿಯ ಆಶ್ರಯನಾದವನೇ. ಸರ್ವಸಾರ, ಸಾರ ಅಂದರೆ ಶ್ರೇಷ್ಠ. ರಸೋ ಸಾರೋ ವರಶ್ಚೈತಿ ಸರ್ವೇ ಪರ್ಯಾಯವಾಚಕ. ಸರ್ವೋತ್ತಮ, ಸರ್ವಸಾರ ಅಂದ್ರೇನು? ಸರ್ವೋತ್ತಮ. ಇಷ್ಟು ದ್ರೌಪದಿ ಮಾಡಿದ. ಈ ರೀತಿ ಮಾಡಿದಾಗ ಅದು ದೇವರಿಗೆ ಡೈರೆಕ್ಟ್ ರೀಚ್ ಆಗುತ್ತೆ ಅಂತ. ಇಡೀ ಶಾತ ಯಾವುದೋ ಆಫೀಸರ್ ಟು ದಿ ಕ್ಲರ್ಕ್ ಅಂತ ಬರೆದು ಏನಾಗುತ್ತೆ, ಅದು ಕ್ಲರ್ಕ್ ಬೀಳುತ್ತೆ. ಟು ದಿ ಆಫೀಸರ್ ಬರೆದು ಏನಾಗುತ್ತೆ, ಚೀಫ್ ಆಫೀಸರ್ ಬರೆದು ಏನಾಗುತ್ತೆ, ಅಲ್ಲಿಗೆ ಹೋಗುತ್ತೆ. ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳಿಸ್ಕೊಡ್ತಾರೆ. ಗೊತ್ತಾಯ್ತಾ? ಆದ್ದರಿಂದ ಸ್ತೋತ್ರನ ರಿಲೆವೆನ್ಸ್ ಇರಬೇಕಾದ್ರೆ. ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ ಸರ್ವೇ ಶಿಚುರಚ್ಯುತಸ್ಯ ಯಸ್ಯಾಧಿಕಾನುಗ್ರಹ ಪಾತ್ರಭೂತ ಸ್ವಯಂ ಹಿ ಶೇಷೇಶ ವಿಪಾದಿಕೆಭ್ಯಃ. ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ ಸರ್ವೇ ಶಿತು ಅಚ್ಯುತಸ್ಯ. ಇತಿ ಬ್ರುವಂತಿ, ಹೀಗೆ ಹೇಳ್ತಾ ಸಕಲಾನುಭೂತಂ, ಏನೇನು ನಡೀತು, ತಾನೇನು ಅನುಭವಿಸಲು ಎಂಬುದನ್ನು ಜಗಾದ ದ್ರೌಪದಿ ದೇವಿ ಕೃಷ್ಣನ ಮುಂದೆ ತಿಳಿಸಿದ್ಲು. ಸರ್ವೇ ಶಿತು ಅಚ್ಯುತಸ್ಯ. ಆದರೆ ಅವ್ರಿಗೆ ಏನಿದೆ, ನಮ್ಮಂತೆ ಈ ಥರ ಜ್ಞಾನ ಇಲ್ಲ. ಏನು ಜ್ಞಾನ? ಕೃಷ್ಣನಿಗೆ ಗೊತ್ತಿಲ್ಲ, ನೆನಪು ಮಾಡಬೇಕು ಅಂತಲ್ಲ, ಎಲ್ಲ ಗೊತ್ತು ಕೃಷ್ಣನಿಗೆ. ವಿಜ್ಞಾಪನೆ ಮಾಡಿದರು ಅಂತ ಅರ್ಥ. ಸರ್ವೇಶಿತು, ಸರ್ವೇಷಾಂ ಈಶಿತ ಸರ್ವೇಶಿತ ತಸ್ಯ ಸರ್ವೇಶಿತು. ಅಚ್ಯುತಸ್ಯ, ಯಾರು ಅಚ್ಯುತ? ಚ್ಯುತಿ ಯಾವುದು ಪರಮಾತ್ಮನಿಗಿಲ್ಲ. ಏನು ಹೇಳಿದ್ದ ಕೃಷ್ಣ? ಇರಬೇಕಾಗಿತ್ತು ಅನ್ನೋ ಹೇಳಿದ್ನಲ್ಲ, ಅದು ಗೊತ್ತು ದ್ರೌಪದಿ. ಏನದೆಲ್ಲ ಕೂಡ ವಿಡಂಬನೆ ಅಷ್ಟೇ ಹೊರತು ಸತ್ಯಾಂಶ ಅಲ್ಲ, ಅಸುರ ಮೋಹನ. ಯಸ್ಯ ಅಧಿಕಾನುಗ್ರಹ ಪಾತ್ರಭೂತ ಸ್ವಯಂ ಹಿ ಶೇಷೇಶ ವಿಪಾದಿಕೆಭ್ಯಃ. ಯಸ್ಯ ಅಧಿಕ ಅನುಗ್ರಹ ಪಾತ್ರಭೂತ. ಇಡೀ ಮಹಾಲಕ್ಷ್ಮಿ ಆದಮೇಲೆ ಸ್ತ್ರೀಯರಲ್ಲಿ ಅತಿ ಹೆಚ್ಚು ಪ್ರೀತ್ಯಾಸ್ಪದಗಳು ಯಾರು ದೇವರಿಗೆ? ಸರಸ್ವತಿ ಭಾರತೀಯರೇ. ಇವರು ಭಾವಿ ಸರಸ್ವತಿ, ಬ್ರಹ್ಮವಾಯುಗಳು ಹೇಗೋ ಸರಸ್ವತಿ ಭಾರತೀಯರು ಹಾಗೆ. ಯಸ್ಯಾಧಿಕ ಅನುಗ್ರಹ ಪಾತ್ರಭೂತ, ಯಸ್ಯ ಯಾರಿಗೆ ಅಧಿಕ ಅನುಗ್ರಹ ಪಾತ್ರಭೂತ, ಅತ್ಯಂತ ಹೆಚ್ಚಿನ ಅನುಗ್ರಹಕ್ಕೆ ಪಾತ್ರಭೂತಳಾಗಿರುವಳೋ ಯಾರು? ಸ್ವಯಂ, ಸ್ವತಃ ತಾನು. ಮತ್ತು ಶೇಷೇಶ ವಿಪಾದಿಕೆಭ್ಯ. ಶೇಷ, ಈಶ, ವಿಪ. ಶೇಷ ಶೇಷದೇವರು, ಈಶ ರುದ್ರದೇವರು, ವಿಪ ಪಕ್ಷಿಗಳು, ಪಕ್ಷಿ ರಾಜ ಗರುಡ. ಅವರಿಗಿಂತ ಹೆಚ್ಚು ಪ್ರೀತ್ಯಾಸ್ಪದರು ಯಾರು? ಸರಸ್ವತಿ ಭಾರತೀಯನು 100 ಗುಣ ಮೇಲಿದ್ದಾರೆ ಅವ್ರ ಮೇಲೆ. ಆದ್ದರಿಂದ ವಿಪಾದಿಕೆಭ್ಯ. ಮಾತಾಡ್ತಾ ಕೂತು ಯಾರೋ ಬರ್ತಾರೆ, ಫಸ್ಟ್ ಬನ್ನಿ ಅಂತ ಬಂದು ಮಾತಾಡ್ತಾರೆ. ಅಂದ್ರೆ ಅರ್ಥ ಏನದಕ್ಕೆ? ಹೆಚ್ಚು ಪ್ರಿಯರಾದವರು ಅಂತ. ಮಾತಾಡ್ತಾರೆ, ನಿಲ್ಲಿಸಿ ಇವ್ರ ಜೊತೆ ಮಾತಾಡ್ತಾರೆ, ಇವರು ಹೆಚ್ಚು ಪ್ರಿಯರಾದವರು ಅಂತ ಅರ್ಥ. ಶ್ರುತ್ವಾ ಸಮಸ್ತಂ ಭಗವಾನ್ ಪ್ರತಿಜ್ಞಾಂ ಚಕಾರ ತೇಷಾಮಖಿಲಾಶ್ಚ ಯೋಷಾಃ ಪತೀನ್ ಸಮಾಲಿಂಗ್ಯ ವಿಮುಕ್ತ ಕೇಶಾಃ ಭೀಮಾಹತಾಂತರ್ಶ್ಯಯೇ ನಾನ್ಯಥೇತಿ. ತಾಂ ಸಾಂತ್ವಯಿತ್ವಾ ಬುಧರೈಃ ಸುವಾಕ್ಯೈಃ ನಾರಾಯಣೋ ವಾಚಮಿಮಾಂ ಜಗಾದ. ಶ್ರುತ್ವಾ ಸಮಸ್ತಂ ಭಗವಾನ್ ಪ್ರತಿಜ್ಞಾಂ ಚಕಾರ ತೇಷಾಂ ಅಖಿಲಾಃ ಚ ಯೋಷಾಃ ಪತೀನ್ ಸಮಾಲಿಂಗ್ಯ ವಿಮುಕ್ತ ಕೇಶಾಃ ಭೀಮಾಹತಾನ್ ದರ್ಶಯೇ ನ ಅನ್ಯಥಾ ಇತಿ. ನ
ಅನ್ಯಥಾ ಇತಿ. ಪತೀನ್ ಸಮಾಲಿಂಗ್ಯ ವಿಮುಕ್ತಕೇಶಾಃ ಭೀಮಾಹತಾನ್ ದರ್ಶಯೇ ನ ಅನ್ಯಥಾ ಇತಿ ತಾಂ ಸಾಂತಯಿತ್ವಾ ಮಧುರೈಃ ಸುವಾಕ್ಯೈಃ ನಾರಾಯಣಃ ವಾಚಂ ಇಮಾಂ ಜಗಾದ. ಶ್ರುತ್ವಾ ಸಮಸ್ತಂ, ಎಲ್ಲದನ್ನು ಕೇಳಿದ ಕೃಷ್ಣ ಭಗವಾನ್ ಪ್ರತಿಜ್ಞಾಂ ಚಕಾರ. ಕೃಷ್ಣ ಪ್ರತಿಜ್ಞೆ ಮಾಡೋದು ಭಾರಿ, ಮಾತಾಡಿದ ಸಾಕು ಪ್ರತಿಜ್ಞೆನೇ. ಅದು ಸ್ಪೆಷಲ್ ಪ್ರತಿಜ್ಞೆ ಮಾಡ್ತಾನೆ ಕೃಷ್ಣ. ಏನದು? ಯಾತಕ್ಕೆ? ದ್ರೌಪದಿ ಅತ್ಯಂತ ಪ್ರೀತಿ ಪಾತ್ರಗಳು. ಯಾತಕ್ಕೆ? ಯೋಚನೆ ಮಾಡಿ. ಯಾತಕ್ಕೆ? ಎಲ್ಲ ವಿದ್ಯೆಗಳಿಂದ ಪ್ರತಿಪಾದಿತ ನಾರಾಯಣ, ವಿದ್ಯಾಭಿಮಾನಿ ದೇವತೆ ಇವರು, ಗೊತ್ತಾಯ್ತಾ? ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಆದ್ದರಿಂದ ಅತ್ಯಂತ ಹೆಚ್ಚು ಪ್ರೀತಿ ಬರಲಿಕ್ಕೆ ಕಾರಣ ಆಯ್ತು. ಅದಕ್ಕೇನೆ ತೇಷಾಂ ಅಖಿಲಾಶ್ಚ ಯೋಷಾಹ. ಆದ್ದರಿಂದನೇ ಕೃಷ್ಣ ಪ್ರತಿಜ್ಞೆ ಮಾಡ್ತಾರೆ. ಯಾರು ವೇದಾದಿ ಶಾಸ್ತ್ರಗಳಿಗೆ ಅವಮಾನವನ್ನು ಮಾಡ್ತಾರೋ ದೇವರ ಪ್ರತಿಜ್ಞೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದ್ದಾಗ ಏನಂತ, ನಿಮ್ಮ ಹಣೆ ಬಾರ ಹೀಗೆ ಆಗುತ್ತೆ ಅಂತ ಮತ್ತೆ ಮತ್ತೆ ಎಲ್ರಿಗೂ ಹೇಳಬೇಕಾಗಿಲ್ಲ. ಈ ರೀತಿ ತಪ್ಪಿದ್ರೆ ಶಿಕ್ಷೆ ಅಂತ ಅನೌನ್ಸ್ ಮಾಡಿಬಿಟ್ಟಾಗೆ ಅನೌನ್ಸ್ ಮಾಡ್ತಾನೆ ಕೃಷ್ಣ. ದ್ರೌಪದಿಯನ್ನು ಕೆಣಕಿದವರಿಗೆಲ್ಲ ಏನಾಗುತ್ತೆ? ತೇಷಾಂ ಅಖಿಲಾಶ್ಚ ಯೋಷಾಹ. ಅವ್ರ ಹೆಂಡಂದ್ರು ಅಂತ ಯಾರಿದ್ದಾರೆ ಏನಾಗ್ತಾರೆ? ಅವರೆಲ್ಲ ವಿಮುಕ್ತ ಕೇಶ್ಯಾಹ, ಅವರೆಲ್ಲ ವಿಧವೆಯರಾಗ್ತಾರೆ. ವಿಮುಕ್ತ ಕೇಶಾಹ, ಅವರ ಕೇಶವನ್ನು ಬಿಟ್ಕೊಂಡಿರೋಕ್ಕಾಗತ್ತೆ, ಮತ್ತೆ ಕಟ್ಕೊಳ್ಳಾಗಿಲ್ಲ. ಆ ರೀತಿ ಮಾಡ್ತೇವೆ ಅಂತ ಹೇಳ್ತಾರೆ ಕೃಷ್ಣ. ಯೋಷಾಹ. ದ್ರೌಪದಿ ಬಂದಿದ್ದೆ ಹಾಗೆ. ಪತೀನ್ ಸಮಾಲಿಂಗ್ಯ, ತಮ್ಮ ಗಂಡಂದಿರ ಶವಗಳನ್ನು ಆಲಿಂಗನ ಮಾಡಿಕೊಂಡು, ಇಲ್ಲಿ ನೋಡಿ ಪತೀನ್ ಸಮಾಲಿಂಗ್ಯ ಅಂದರು. ಹೆಣ್ಣುಗಳು ಅಂತ ಅರ್ಥ ಹೇಗಾಗತ್ತೆ ನಿಮಗೆ ಅಂತ ಪ್ರಶ್ನೆ. ಈಗ ಗಂಡನ ಆಲಿಂಗನ ಮಾಡಿಕೊಂಡು ಅಂತ ಹೇಳ್ಬೋದಲ್ಲ. ವಿಮುಕ್ತ ಕೇಶ ಅಂತ ಹೇಳಿದ್ರಿಂದ ಅವರು ವಿಧವೆಯರಾಗಿ ಅಂದ್ಕೊಂಡು ಸತ್ತೋಗಿದ್ದಾರೆ ಅಂತ ಅರ್ಥ. ಬದುಕಿರೋ ಪತಿಗಳನ್ನು ಅಂತ ಹೇಳಿದ್ರೆ ವಿಮುಕ್ತ ಕೇಶ ಬರ್ತಿರ್ಲಿಲ್ಲ ಆಗ. ವೆರಿ ಇಂಪಾರ್ಟೆಂಟ್ ಅದು. ವಿಮುಕ್ತ ಕೇಶಾಹ ಭೀಮಾಹ ತಾನ್ ದರ್ಶಯೇ ನಾ ಅನ್ಯಥಾ ಇತಿ. ಅದು ಭೀಮನಿಂದ ಸಾಯ್ಬೇಕು ಅವರಲ್ಲ, ತೋರಿಸ್ತೇನೆ ನಾನು. ಇದು ಭೀಮನಿಂದ ಹೇಳಿದ್ರೆ ನನ್ನ ಕಾರಣ ಇದೆ. ಭೀಮ ಪ್ರತಿಜ್ಞೆ ಮಾಡಿರೋದು ಒಂದು ಕಡೆಗೆ. ದ್ರೌಪದಿ ಸಂಕಲ್ಪ ಕೂಡ ಏನಂತ ಇದೆ? ಭೀಮೋ ದುರ್ಯೋಧನಂ ಅಂತ ಅಂತಿದೆ. ಆದ್ದರಿಂದ ನಿನ್ನ ಮಾತನ್ನು ಹಾಗೆ ನಡೆಸ್ತೇನೆ ಅಂತ ಅರ್ಥ. ನಿನ್ನ ಮಾತನ್ನು ಪೂರ್ತಿ ದೇವರ ಪ್ರತಿಜ್ಞೆ ಬೇರೆ ಅಲ್ಲ. ಏನು ಪ್ರತಿಜ್ಞೆ ಅದು? ಭಕ್ತರ ಅಪೇಕ್ಷೆ ಪೂರೈಸಿದ ಭಗವಂತರ ಪ್ರತಿಜ್ಞೆ. ಅದಕ್ಕೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಎಲ್ಲಿ ಬಂದಿದೆ? ಸ್ತೋತ್ರದಲ್ಲಿ ಎಲ್ಲಿ ಬಂದಿದೆ? ಎಲ್ಲೋ ಬಂದಿದೆ. ಅದರಲ್ಲಿ ಕೊನೆ ಎಳ್ಳೆ ಅಧ್ಯಾಯದ ಕೊನೇ ಮಾತು ಅಂದರೆ ದೇವರು ದೇವ್ರಿಗೆ ಬೇರೆ ಕೆಲಸ ಇಲ್ಲ, ನಮ್ಮ ಕೆಲಸ ಪೂರೈಸೋದೊಂದೇ ಕೆಲಸ. ಈ ಭಾರಿ ಆಶ್ಚರ್ಯ. ಪ್ರತಿಯೊಬ್ಬರಿಗೂ ತಮ್ಮ ಜೋರ್ದು ಕೆಲಸ ಇರುತ್ತೆ ಅದರೊಳಗೆ. ದೇವರಿಗೆ ಏನೇನೂ ಕೆಲಸ ಇಲ್ಲ. ನ ಪ್ರಯೋಜನವತ್ವ. ಎಷ್ಟೇ ಬೇಡ ಅಂದರೂ ಏನಾದರೂ ತೊಗೊಂಡಿರ್ತಾನೆ. ದೇವರು ಬೇಡ ಅಂದರೆ ಬೇಡ. ಅದು ದೇವರ ನಿಜವಾದ ಹಿರಿಮೆ. ನಾಣ್ಯಥೇತಿ ತಾಂ ಸಾಂತ್ವಯಿತ್ವಾ ಮಧುರೈ ಸುವಾಕ್ಯೈ. ಇಲ್ಲಿ ಒಂದು ವಿಷಯ ತುಂಬ ಬರುತ್ತೆ, ನಾಳೆ ನೋಡೋಣ. ನಾರಾಯಣೋ ವಾಚ ಮಿಮಾಂ ಜಗಾದ. ಇಷ್ಟು ಪ್ರತಿಜ್ಞೆ ಮಾಡಿಸಿದ್ರೆ ಒಂದು ಘಟ್ಟ ತಲುಪಿದಾಗೈತಿ. ಅವ್ರನ್ನೆಲ್ಲ ನಾನು ಕೊಲ್ಲಿಸ್ತೇನೆ ಭೀಮನಿಂದ ಅಂತ ಹೇಳಿಬಿಟ್ಟು ಪ್ರತಿಜ್ಞೆಯಲ್ಲೂ ಅದು ಮಾಡಿಸ್ತೇನೆ. ಇಷ್ಟೊತ್ತು ಮಾಡ್ತೇನೆ ಅಂತಿದ್ದ, ಮಾಡಿಸ್ತೇನೆ ಅಂತ ಹೇಳ್ತಾನೆ. ನಾನೀಗ ಕರಿಷ್ಯೆ ಕಾರೇಷ್ಯೆ, ಮತ್ತೆ ಮಾಡಿಸ್ತೇನೆ ಭೀಮನಿಂದ ಅಂತ ಹೇಳ್ತಾನೆ. ಡೀಟೇಲ್ಸ್ ನಾಳೆ. ವಿಮುಕ್ತ ಕೇಶರು ಅಂದರೆ ಕೇಶಗಳು ಮುಕ್ತ ಆದರೆ ಬಿಚ್ಚೋದು. ತಲೆಗೂದಲು ಬಿಚ್ಕೊಂಡಿರೋ ಹಾಗೆ ಮಾಡ್ತೇನೆ ಅಂದರೆ ಅರ್ಥ ಏನು? ತಲೆಗೂದಲು ಕಟ್ಕೊಳ್ಳದೆ ಇರತಕ್ಕಂಥದ್ದು ವಿಧವೆಯರ ಲಕ್ಷಣ. ಗೊತ್ತಾಯ್ತು? ವಿಧೇಯರಿಗೆ ಎರಡು. ಕೆಲವರಿಗೆ ಕೇಶ ಮುಂಡನ, ಕೆಲವರಿಗೆ ಕೇಶ ಕಟ್ಕೊಳ್ಳದೆ ಇರೋದು. ಅದು ಕೂಡ ವಿಧವೆಯ ಲಕ್ಷಣ ಅಲ್ಲ, ಮಂಗಳ ಅಲ್ಲ. ಯಾರಿಗೆ? ಸ್ತ್ರೀಯರಿಗೆ ಮಂಗಳ ಅಲ್ಲ ಅದು. ಅದಕ್ಕೆ ತ್ರಿವೇಣಿ ಸೈದ್ರಲ್ಲಿ ಕೊಡ್ಬೇಕಾದ್ರೆ, ವೇಣಿ ದಾನ ಮಾಡಬೇಕಾದ್ರೆ ಕೊನೆಗೆ ಇಷ್ಟು ಕೊಡ್ತಾರೆ ಹೊರತು ಇದೆಲ್ಲ ಮುಂಡನ. ಗಂಡಸರಿ ಮುಂಡನ, ಹೆಂಗಸರಿಗಿಲ್ಲ. ಏನೋ ಶುದ್ಧರು ಯಾವಾಗ ಸತ್ತೋಗಿದ್ದಾರೆ, ಶುದ್ಧರಾಗದೆ ಇರ್ಬೇಕೀಗ. ಗಂಡ ಸತ್ತು ಮೇಲೆ ಮಾಡಿಸ್ಕೊಂಡಾಗ ಮುಖ್ಯವಾದ ಏನಿಲ್ಲ ಅವರಿಗೀಗ. ಏನೇ ಒಳ್ಳೇದು ಬಂದರು ಆದರೂ ಕೂಡ ಫಸ್ಟ್ ಏನಿಲ್ಲ, ಮಿನಿಮಮ್ ಅವರಿಗೆ ಗಂಡನೇ ಇಲ್ಲ. ಇದಾಗಿ ಅದು ಬೇರೆ. ಅದು ಯಾವ ರೀತಿ ಇರ್ತಾ ಆ ವಿಚಾರ ಬೇರೆ. ದುಃಖ ಪ್ರಶ್ನೆ ಅವೆಲ್ಲ ಬೇರೆ. ಬಟ್ ಏನು ರಿಸಲ್ಟ್ ಏನೀಗ? ಗಂಡ ಹೇಳಿದ್ದೇನೀಗ, ಬೈದಿದ್ದೇನಂತ ನೋಡೋದಕ್ಕೆ ಏನಿಸೋದು ಪದನೇ ಇಲ್ಲ. ಅಲ್ಲಿ ದುರ್ಯೋಧನ ಕೊಲಿಸ್ತೇನೆ ಪದನೇ ಇಲ್ಲ. ಏನಿದೆ? ಇವರೆಲ್ಲ ಮುಕ್ತ ಕೇಶಿಯರಾಗ್ತಾರೆ. ಅರ್ಥ ಏನು ಅದಕ್ಕೆ? ಹೋಗ್ತಾರೆ ಅಂತ ಅರ್ಥ. ಸಜೆಸ್ಟಿವ್ ಸ್ಟೇಟ್ಮೆಂಟ್ ಯಾವಾಗ ಮೋರ್ ಎಫೆಕ್ಟಿವ್. ಸಜೆಸ್ಟಿವ್ ಸ್ಟೇಟ್ಮೆಂಟ್ ಹೇಗಿರುತ್ತೆ? ಹೆಚ್ಚು ಪವರ್ಫುಲ್ ಆಗಿರುತ್ತೆ. ವಿಷಯ ತಿಳಿಸ್ತಾರೆ, ಎಫೆಕ್ಟಿವ್ ಆಗಿ ತಿಳಿಸಿರ್ತಾರೆ. ಅದಕ್ಕೇನೆ ವಿಮುಕ್ತ ಕೇಶ. ಅದು ಏಕವಚನ ಹೇಳಲಿಲ್ಲ. ಅವ್ರ ಹೆಂಡಂದಿರೆಲ್ಲ ಕೂಡ 100 ಜನ ಅವ್ರದ್ದು, ಅವ್ರ ಪತ್ನಿಯರ ಸಮೇತ. ಮತ್ತೆ ಅವ್ರಿಗೆ ಇನ್ನೊಂದು ಸ್ವಾರಸ್ಯ ಇದೆ, ಭಾಳ ಆಶ್ಚರ್ಯ. ಒಬ್ಬ ಹೆಂಡತಿ ಇದ್ದಾಳೆ, ಒಳ್ಳೆ ಭಾರಿ ಸುವಾಸನೆ. ಆಕೆ 70-80 ವರ್ಷ ಆಗೋಗ್ಬಿಟ್ಟಿದೆ. ಗಂಡ ಸತ್ತೋಗಿದ್ದಾಳೆ. ಗೊತ್ತಾಯ್ತಾ? ಈಗ ಏನಲ್ಲ ಆಕೆಗೆ ವಿಧವೆ. ಈಗ ಅದು ಶಾಸ್ತ್ರ ಪ್ರಕಾರ ವಿಧವೆ ಹೌದು, ಅವಂಗಡಿ ಅಂತ ಕರಿಬಾರ್ದು ಅಂತೇಳಿ.
ಅಮಂಗಳ ಅಂತ ಕರಿಬಾರ್ದು. ಅದಕ್ಕೆ ಅಷ್ಟು ವರ್ಷದಲ್ಲಿ ಆಕೆ ಗಂಡ ಮಕ್ಕಳು ಇಬ್ಬರೇ ಇಲ್ಲದೆ ಹೋದಾಗ ವಿಧವೆ ಅಂತ ಕರಿಬೇಕಂತೆ. ಸ್ಟ್ರಿಕ್ಟ್ಲಿ ಅಮಂಗಳ ಆಗೋದಾಗ, ಮಂಗಳ ಆಗೋದಿಲ್ಲದೆ ಹೋದರೆ ಅಮಂಗಳ. ಯಾತಕ್ಕೆ? ಗಂಡ ಒಂದು ಮಾತಾಡ್ತಾರೆ, ಸರಿಯಾದ ವಯಸ್ಸಿನಲ್ಲಿ ಗಂಡ ಇರಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳಿರಬೇಕು. ಸೊ ಅವು ಇಲ್ಲಿ ವಿಭಕ್ತಿಗೆ ಸೇರಾದರು ಅಂದರೆ ಮಕ್ಕಳು ಸಾಯ್ತಾರೆ ಅಂತ ಅರ್ಥ. ಸ್ವಾರಸ್ಯ ಗೊತ್ತಾಯ್ತಾ? ಬರೀ ಗಂಡಂದ್ರಷ್ಟು ಯಾರು ಸಾಯ್ತಾರೆ? ಮಕ್ಕಳ ಸಮೇತ ಸಾಯ್ತಾರೆ, ಯಾರು ಒಬ್ಬರು ಉಳಿಯೋದಿಲ್ಲ. ಇದು ಮಾತು ಸ್ವಾರಸ್ಯ ಭಾರಿ ಅಪೂರ್ವ. ಅದು ಇದು ನೋಡಿದಾಗ ಎಷ್ಟು ವಿಷಯ ಹೇಳಿದಾಗಾಯ್ತು ಇದರಿಂದ. ಬರೀ ಅವ್ರನ್ನ ಕೊಲಿಸ್ತೇನೆ ಏನಾಗ್ತೈತಿ ಈಗ? ಬರೀ ಅವ್ರನ್ನ ಕೊಲಿಸ್ತೇನೆ, ಇದೆಲ್ಲ ರಿಸಲ್ಟ್ ಬರ್ತಿರ್ಲಿಲ್ಲ. ಇಷ್ಟೆಲ್ಲ ಅರ್ಥ ಯಾವಾಗ ಬಂತು? ವಿಮುಕ್ತ ಕೇಶ ಪದ ಉಪಯೋಗಿಸಿದ್ದಕ್ಕೆ. ಇದು ಅದಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ರಾಮರಾಜ್ಯರು ವಿಧವೆಯರಿಲ್ಲ ಅಂತ ಹೇಳ್ತೀರಿ, ಕೌಶಲ್ಯ ಸುಮಿತ್ ತಾಯಿದ್ರೆ ವಿಧವೆಯರು. ಅದಕ್ಕೆ ಹೇಳ್ತಾರೆ ಇಲ್ಲ, ಅದು ಎರಡು ಕಾರಣ. ಫಸ್ಟ್ ಅವ್ರು ವಿಧವೆಯರಾಗಿದ್ದು ರಾಮರಾಜ್ಯದಲ್ಲಲ್ಲ, ಇನ್ನು ದಶರಥ ಇದ್ದ ಕಾಲಕ್ಕೆ. ದಶರಥ ಹೋದ ತಕ್ಷಣ ವಿಧವೆಯರಾದ್ರು ಭರತ ಇದ್ದಾಗ, ಆದ್ದರಿಂದ ಅಲ್ಲ. ಇನ್ನೊಂದು ಅರ್ಥ ಅದಕ್ಕೆ, ಒಬ್ಬ ಸುವಾಸರಿ ಸಮಾಜ್ಞೇಯ, ಯಾವ ಒಬ್ಬ ಹೆಂಗಸು ಸರಿಯಾಗಿ ಬದುಕಿರ್ತಾಳೆ ಮುಂದೆ ವಿಧವೆ ಆದರೆ ವಿಧವೆ ಅಂತ ಅಮಂಗಳ ಅಂತ ಕರಿಬೇಡಿ. ವಿಧವೆ ಗಂಡ ಇಲ್ಲ ಮಾತು ನಿಜ, ಏನಲ್ಲ ಅದಕ್ಕೆ ಅಮಂಗಳಿ ಅಲ್ಲ. ಆಕೆ ಕಾಣೋದು ನೋಡೋದು ಯಾವುದಕ್ಕೆ ಕಾರಣ ಅಲ್ಲ, ಅಮಂಗಳಂತ ಭಾವಿಸಬೇಡಿ ಅಂತ ಬಹಳ ಮುಖ್ಯ. ಸುವಾಸಿನಿ ಸಮಾಜ್ಞೇಯ ಸ್ಮೃತಿಯ ಮಾತದು. ಮುತ್ತೈದೆ ಇದ್ದಾಗ ತಿಳ್ಕೊಬೇಡಿ ಅಂತ ಹೇಳಿದ. ಅಷ್ಟರ ಮಟ್ಟಿಗೆ ಆಕೆ ಗೌರವ ಕೊಡಬೇಕು ಅಂತ ಅರ್ಥ. ಇದು ತುಂಬ ಜನ ಗಮನಿಸೋದಿಲ್ಲ. ಕೆಟ್ಟದಾಗ ನೋಡ್ಕೊಂಬಿಟ್ಟು ಈಗ ಸಮಾಜದಲ್ಲಿ ಒಂಥರ ಕೆಟ್ಟ ಹೋಗ್ಬಿಟ್ಟಿದೆ, ಆಗಬಾರ್ದು. ಉಳಿದವ್ರನ್ನು ಕೂಡ ಕೆಟ್ಟದಾಗ ನೋಡಬೇಕು ಅಂತ ಹೇಳಲಿಲ್ಲ, ಗೊತ್ತಾಯ್ತಿಲ್ಲ. ಯಾರೋ ಒಂದು ಪಾಪ ಮಾಡದೆ ಯಾರಿಗೂ ಕೆಟ್ಟದಾಗಲ್ಲ, ತಿಳ್ಕೊಂಬಿಡ್ಬೇಕು ಗಟ್ಟಿ, ಅದ್ರ ಬಗ್ಗೆ ಸಮಸ್ಯೆನೇ ಇಲ್ಲ ಅಂತ ಹೇಳಿ ಏನು ಮಾಡಬಾರ್ದು? ಅವಮಾನ ಮಾಡಬಾರ್ದು. ಭಾಳ ತಪ್ಪದು ಅವಮಾನ ಮಾಡೋದು. ಅದು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ಫೇಲ್ ಆಗಿದ್ದಾನೆ ಪಾಪ, ಫೇಲು ಅಂತ ಹೇಳಿ ತಪ್ಪಲ್ಲ. ಅದು ಏನು ಹೇಳಬಾರ್ದು? ದಡ್ಡ ಹಾಗೆ ಯೋಗ್ಯ ಬಂದು ಭಾಳ ತಪ್ಪು. ಅವಮಾನ ಮಾಡೋ ಹಕ್ಕು ಯಾರಿಗೂ ಇಲ್ಲ, ತಿಳಿತಾ? ಅವಮಾನ ಮಾಡೋದ್ರಿಂದ ಅವರು ಪಾಪ ಕಟ್ಕೋತಾರೆ ಹೊರತು ಏನು ಪುಣ್ಯ ಕಟ್ಕೊಡೋದಿಲ್ಲ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಭಾಳ ಸುಲಭ, ಕಷ್ಟ ಅದು. ಅದು ಇವ್ರು ಕಟ್ಕೋತಾರೆ ಪುಣ್ಯ. ಅವ್ರು ಏನೋ ಆಗಿದ್ದಾರೆ ಪಾಪ, ಯಾವುದೋ ಪಾಪ ಆಗಿರುತ್ತೆ, ಅದು ಬೇರೆ ಮಾತು. ಅದು ಇದಲ್ಲ. ಇನ್ನೂ ಕೆಲವು ಕಥೆ ಹೇಳ್ತಾರೆ, ಕೆಲವು ಹೆಂಗಸರು ಉದ್ದೇಶಪೂರ್ವಕವಾಗಿ ನಾವು ವಿಧವೆ ಯಾರೋ ಪರವಾಗಿಲ್ಲ, ನಾನು ಮೊದಲು ಸಾಯ್ಬೇಕು ಅನ್ಕೊಳ್ಳಿಲ್ಲ ಅಂತ ಕೆಲವರು. ಯಾಕೆ ಗೊತ್ತೇನು? ಗಂಡ ಸೇವೆ ಮಾಡೋರು ಯಾರೀಗ? ನಾನು ಆಮೇಲೆ ಹೋದ್ರೂ ಪರವಾಗಿಲ್ಲ, ನಾನು ಸರಿಯಾಗಿ ನೋಡ್ಕೋಬೇಕು. ಇತರ ಸಿಗೋದು ಎಷ್ಟು ಕಷ್ಟ ಗೊತ್ತಾಯ್ತಾ? ನಾನು ಮೊದಲು ಆಮೇಲೆ ಯಾರು ಮಾಡ್ಕೊಳ್ಳಿ, ಆ ಥರ ಅಲ್ಲ. ಏನಿರಬೇಕು? ಕೊನೆಗಾಲದವರೇ ಸೇವೆ ಮಾಡಬೇಕು. ಅವ್ರು ಹೋದ ಮೇಲೆ ನಾನು ಹೋಗ್ಬೇಕು. ಏನು ಮಂಗಳ ಅಂತ ಅನ್ಕೊಂಡ್ರು ಅನ್ಕೊಳ್ಳಿ, ಪರವಾಗಿಲ್ಲ. ಅದು ಕಾನ್ಸೆಪ್ಟ್ ಎಲ್ಲಿದೆ ಕಾನ್ಸೆಪ್ಟ್ ಅವ್ರದ್ದೀಗ? ಪಾತಿವ್ರತ್ಯ ನಿಜವಾದ ಅರ್ಥ ಅದು. ಅಂಥ ಪಾತಿವ್ರತ್ಯ ಇರೋದು ಭಾರಿ ಕಷ್ಟದ ಕೆಲಸ, ಆದರೆ ಅದು ಒಳ್ಳೇದು. ಆ ಥರ ಇದ್ದಾಗ ಯೋಚನೆ ಇದ್ದಾಗ ಅಮಂಗಳ ಹೇಗಾಗ್ತಾರೆ ಅವರು? ಇದೆಲ್ಲ ಯೋಚನೆ ಮಾಡಬೇಕು. ನಮ್ಮನ್ನು ಮೆಕ್ಯಾನಿಕಲ್ ಫಾಲೋಸ್ ದಬ್ಬರು ಬರೀ ಅಮಂಗಳಲ್ಲ, ತಳ್ಳ್ರಿ ಅಂದ್ಬಿಡ್ತಾರೆ ಆ ಕಡೆಗೆ. ಬಾಯಿ ಬಂದ ಬೈದು ಬಿಡ್ತಾರೆ. ಥರ ನಮ್ಮ ಸಮಾಜ ಹಾಳಾಗಿರೋದೇ ಅದಕ್ಕೋಸ್ಕರ. ಯಾವುದೇ ಒಂದು ಎಜುಕೇಟಿವ್ ಆಗಬೇಕಾಗಿದ್ದು ಏನಾಗಿದೆ, ಅದು ಬರೀ ಕ್ರಿಟಿಸಿಸಮ್ ಟೈಪ್ ಆಗಿ ಜನಗಳಿಗೆ ಅಸಹ್ಯ ಭಾವನೆ ಬಂದೋಗ್ಬಿಟ್ಟು ಭಾರಿ ಕೆಟ್ಟದಾಗ ನೋಡ್ತಾರೆ ಅಂತೆ. ಅದಕ್ಕೊಂದಿರಬೇಕು, ಸೌಜನ್ಯ ಎಲ್ಲದಕ್ಕೆ ಇರಬೇಕು. ಅದು ಬಿಟ್ಬಿಟ್ಟು ಭಾಳ ತಪ್ಪಾಗುತ್ತೆ. ಮಾನವೀಯತೆಯನ್ನು ಬಿಟ್ಟರೆ ಇವತ್ತು ಹಾಗಾಗಿದೆ. ಶಾಸ್ತ್ರ ಬೆಲೆ ಇಲ್ಲದಂತೆ ಮಾಡಿದೆ. ಮಾನವೀಯತೆ ಮಿನಿಮಮ್ ಕ್ವಾಲಿಫಿಕೇಷನ್. ಅದು ಏನು ಶಾಸ್ತ್ರ ಬೈತಾರೆ, ಏನು ಶಾಸ್ತ್ರ ಓದಿರೋದು ಅಂತ ಹೇಳ್ತಾರಲ್ಲ. ಇನ್ನೊಬ್ರಿಗೆ ಅವಮಾನ ಮಾಡೋದಾದರೆ ಅದು ನಡತೆನೇ ಅಲ್ಲ. ಫಸ್ಟ್ ಆಫ್ ಆಲ್ ಎಂದು ಸಭಾ ಮರ್ಯಾದೆ ಅಂತ ಒಂದಿರ್ತದೆ, ಅಂಥ ಹೊತ್ತಿನಲ್ಲಿ ನಡ್ಕೊಳ್ಳೋ ರೀತಿ ಬೇರೆ. ಯಾರಿಗೂ ಹಲ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ತಾನು ಭಾರಿ ಶುದ್ಧನ ಆಗಿದ್ದರೆ ಅಲ್ಲ. ಇವತ್ತು ಹಲ್ಟ್ ಮಾಡಿ 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 ಸಮಾಜ ಪೂರ್ತಿ ಚಿನ್ನ ಭಿನ್ನ. ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ, ಬೇರೆ ಮತಕ್ಕೆ ಸಹವಾಸನೆ ಬೇಡ ಅಂತ ಹೋಗ್ಬಿಡ್ತಾರೆ. ಮತಾಂತರಕ್ಕೊಂದು ಕಾರಣ ಆಗಿದ್ದು ಅದು ಕೂಡ ಹೌದು. ಬಾಯ್ಬಿಟ್ಟು ಹೇಳ್ತಾರೆ ಇಂಥ ಅದರಿಂದ ಹಾಗಾಯಿತು. ಹೇಳಿ ಅಲ್ಲಿ ಕೊಡೋದಿಲ್ಲ ಅಲ್ಲ, ಏನು ಮಾಡ್ತಾರೆ? ಅವಮಾನ ಮಾಡ್ತಾರೆ. ಬರೀ ಚೆತ್ ಬಾಯಿ ಬಂದ ಬೈದಾಗ ಕೊಡಿಸ್ಬಿಡ್ತಾರೆ, ಭಾಳ ಇದಾಗ. ಅದರಿಂದ ಮನೆಗೆ ಬಂದು ಹೇಳ್ತಾರೆ, ಅವ್ರು ಮನೆ ಬರ್ತಾರಲ್ಲ, ನಾನು ಅದಾಗ್ತೀನಿ ಇದಾಗ್ತೀನಿ ಬೇರೆ ಮತ್ತೆ ಹೋಗ್ತಾರೆ. ಯಾಕೆ ಅಂತ ಕೇಳಿದ್ರೆ ನಾವು ಅವಮಾನ ಆಯಿತು, ಇಲ್ಲಿರೋದಿಲ್ಲ ನಾವು. ಕೆಲವೆಲ್ಲ ಹೇಳಿದ ಮೇಲೆ ತಿದ್ಕೋತಾರೆ, ಕೆಲವರು ಹಠ ಮಾಡಿ ಹೋಗೇ ಬಿಡ್ತಾನೆ. ನಡೀತಿರೋ ಕೆಲಸ ಅದೆಲ್ಲ, ತುಂಬ ಜನ ಬರ್ತಿರ್ತಾರೆ ಅಂಥವರೆಲ್ಲ. ಹಾಗೆ ಮಾಡಬಾರ್ದಾಗ. ಇನ್ನೊಬ್ಬರಿಗೆ ಅವಮಾನ ಮಾಡೋ ಹಕ್ಕು ಯಾರಿಗೂ ಇಲ್ಲ, ನೆನ್ಪಿಟ್ಕೋದು. ನನ್ನ ತಪ್ಪೇ ಸಾಕಷ್ಟು ಇರಬೇಕಾದ್ರೆ ಹಕ್ಕಿಲ್ಲ. ಅದನ್ನು ಸಮಾಧಾನ ಮಾಡಬೇಕು. ಏನು ಮಾಡ್ಬೇಕು? ಅದಕ್ಕೀಗ ಸಮಾಧಾನ ಮಾಡಬೇಕೆ ಹೊರತು ಅವಮಾನ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಶಾಸ್ತ್ರ ಅನಿಸೋದಿಲ್ಲ.